ರೈತ ಮಿತ್ರರು ನಮಸ್ಕಾರ. ಕೃಷಿ ಖುಷಿ ಕಾರ್ಯಕ್ರಮದಲ್ಲಿ ನಾವು ಈ ವಾರ ಗಮನಿಸಲಿಕ್ಕಿರುವಂಥದ್ದು ಒಂದು ಸ್ಪೆಷಲ್ ಆಗಿರುವಂಥ ಕೃಷಿ. ಯಾಕೆ ಕೃಷಿ ಸ್ಪೆಷಲ್ ಅಂತ ಹೇಳುವಂಥದ್ದಾದರೆ, ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಕೂಡ ಕೃಷಿಯ ನಾಲೆಜ್ಗಳು ಬೇಕಾಗ್ತದೆ. ಆ ಕೃಷಿಯ ನಾಲೆಜನ್ನು ಎಲ್ಲಿ ಕೊಡಬೇಕು ಅಂತ ಹೇಳಿದರೆ ಬಾಲ್ಯದಲ್ಲಿ ಕೊಡಬೇಕು. ಬಾಲ್ಯದಲ್ಲಿ ವಿದ್ಯಾರ್ಥಿಗಳಿಗೆ ಯಾವಾಗ ಕೃಷಿಯ ಬಗ್ಗೆ ನಾಲೆಜನ್ನು ಕೊಡ್ತಾ ಹೋಗ್ತೇವೋ ಆಗ ಮುಂದಿನ ಭವಿಷ್ಯದಲ್ಲಿ ಅವರೂ ಕೂಡ ಕೃಷಿ ಮಾಡಲಿಕ್ಕೆ ಮುಂದೆ ಬರ್ತಾರೆ. ಹಾಗಾಗಿ ಈಗಿನ ಈ ಪ್ರಸ್ತುತವಾಗಿ ಗಮನಿಸುವಂಥದ್ದು ಹಲವಾರು ರೀತಿಯಾಗಿರುವಂಥ ಪ್ರದೇಶಗಳಲ್ಲಿ ಮಕ್ಕಳಿಗೆ ಭತ್ತದ ಕೃಷಿಯನ್ನು ಮಾಡುವ ಮೂಲಕವಾಗಿ, ಮಕ್ಕಳನ್ನು ಕೃಷಿ ತೋಟಕ್ಕೆ ಕರೆದುಕೊಂಡು ಹೋಗುವ ಮೂಲಕವಾಗಿ ಮಕ್ಕಳಿಗೆ ಕೃಷಿಯನ್ನು ಪರಿಚಯ ಮಾಡುವಂತಹ ಒಂದು ಉನ್ನತವಾಗಿರುವಂತಹ ಆಲೋಚನೆಯನ್ನು ಮಾಡುವಂತಹ ಸ್ಕೂಲ್ ಆ್ಯಂಡ್ ಕಾಲೇಜುಗಳನ್ನು ಗಮನಿಸ್ತಾ ಇದ್ದೇವೆ. ಹಾಗಾಗಿ ಈ ವಾರ ನಾವು ಗಮನಿಸಲಿಕ್ಕಿರುವಂಥದ್ದು ಮಕ್ಕಳಿಂದ ಭತ್ತದ ಕೃಷಿಯ ಬಗ್ಗೆ ಸಂಪೂರ್ಣವಾಗಿರುವಂತಹ ನೋಟವನ್ನು ನೋಡ್ಲಿಕ್ಕಿದ್ದೇವೆ. ಆ ಮಕ್ಕಳು ಯಾವ ರೀತಿಯಾಗಿ ಕೃಷಿ ಮಾಡ್ತಾ ಹೋಗ್ತಾರೆ, ಹೇಗೆಲ್ಲ ರೀತಿಯಾಗಿರುವಂತಹ ಮಕ್ಕಳಿಗೆ ಸಲಹೆ ಸಹಕಾರಗಳು ಮಾರ್ಗದರ್ಶನವನ್ನು ಹಿರಿಯರು ಅಧಿಕಾರಿಗಳು ನೀಡ್ತಾರೆ. ಎಲ್ಲವನ್ನು ಇವತ್ತಿನ ಕೃಷಿ ಖುಷಿ ಕಾರ್ಯಕ್ರಮದಲ್ಲಿ ನಾವು ಗಮನಿಸಲಿಕ್ಕಿದ್ದೇವೆ. ನಾನಿಮ್ಮ ಪ್ರದೀಪ್ ಉಪಾಧ್ಯಾಯ. ಕೃಷಿ ಖುಷಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾವು ಗಮನಿಸಲಿಕ್ಕಿರುವಂಥದ್ದು ಮಕ್ಕಳಲ್ಲಿ ಭತ್ತದ ಬೇಸಾಯದ ರುಚಿಯನ್ನು ಉಣಿಸುವಂತಹ ಅದ್ಭುತವಾಗಿರುವಂಥ ದೃಶ್ಯ. ಮಕ್ಕಳು ಅಂತ ಹೇಳಿದ ಕೂಡಲೇ ಬೇರೆ ಬೇರೆ ರೀತಿಯಾಗಿರುವಂಥ ಪಾಠಗಳನ್ನು, ಬೇರೆ ಬೇರೆ ಪಠ್ಯೇತರ ಚಟುವಟಿಕೆಗಳನ್ನು ಕಲಿತಾ ಹೋಗ್ತಾರೆ. ಅದರೊಟ್ಟಿಗೆ ಕೃಷಿಯ ಪಾಠಗಳು ಇದ್ದರೂ ಕೂಡ ಆ ಪ್ರಾಕ್ಟಿಕಲ್ ಆದಂಥ ನಾಲೆಜ್ ಇಲ್ಲ ಅಂತ ಹೇಳಿದರೆ ಮಕ್ಕಳಿಗೆ ಅದರ ಒಂದು ರಸವತ್ತಾಗಿರುವಂಥ ನಾಲೆಜ್ ಸಿಗುವುದಿಲ್ಲ ಅಂತ ಹೇಳುವಂಥದ್ದು ಸತ್ಯದ ಮಾತಾಗಿರ್ತಾ ಹೋಗ್ತದೆ. ಭತ್ತ ಅಂತ ಹೇಳುವಂಥ ಅಕ್ಕಿ ಎಲ್ಲಿಂದ ಬರ್ತದೆ ಅಂತ ಹೇಳಿದ ಕೂಡಲೇ ಅದು ಯಾವುದೋ ಫ್ಯಾಕ್ಟ್ರಿ ಕೊಡ್ತದೆ ಅಂತ ಹೇಳುವಂಥ ಮಾತುಗಳು ಕೇಳುವಂಥದ್ದು. ತರಕಾರಿಯ ಬೇಳುಗಳನ್ನು ಗಮನಿಸಿದರೆ ಬಳ್ಳಿ ಅಂತ ಹೇಳುವಂತಹ ಪ್ರಕ್ರಿಯೆ ಅಲ್ಲದೆ ಅದೊಂದು ಥ್ರೆಡ್ ಅಂತ ಹೇಳುವಂಥದ್ದನ್ನು ಕೇವಲ ಇಂಗ್ಲೀಷ್ ಮಾಧ್ಯಮವಾಗಿ ಬದಲಾವಣೆ ಆಗುವಂತಹ ಪ್ರಕ್ರಿಯೆಯನ್ನು ಗಮನಿಸ್ತವೆ. ಇಂತಹ ಒಂದು ಸನ್ನಿವೇಶದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಉನ್ನತೀಕರಿಸಿದ ಒಂದು ಹಿರಿಯ ಪ್ರಾಥಮಿಕ ಶಾಲೆ ಬಾಳ್ತಿಲ ಪ್ರದೇಶದಲ್ಲಿರುವಂತಹ ಒಂದು ನೀರಪಾದೆ ಬಾಳ್ತಿಲ ಪ್ರದೇಶದಲ್ಲಿರುವಂತಹ ಮಕ್ಕಳಿಗೆ ಸಂಪೂರ್ಣವಾಗಿ ಇವತ್ತು ಒಂದು ದಿವಸದ ಈ ಒಂದು ಸಂಪೂರ್ಣವಾಗಿ ಭತ್ತದ ಬೇಸಾಯದ ರುಚಿಯನ್ನು ಉಣಿಸುವಂಥ ಅದ್ಭುತ ದೃಶ್ಯವನ್ನು ಗಮನಿಸಲಿಕ್ಕಿದ್ದೇವೆ. ಇದರ ಒಂದು ನೇತಾರವನ್ನು ವಹಿಸಿಕೊಂಡು ಸಂಪೂರ್ಣವಾಗಿ ಯಶಸ್ಸು ಕಾಣಲಿಕ್ಕೆ ಸಹಕಾರದಲ್ಲಿರುವಂಥವರು, ಮುಂಚೂಣಿಯಲ್ಲಿರುವಂಥವರು ಶ್ರೀಯುತ ಸಂತೋಷ್ ಕುಮಾರ್ ಅವರು ಈ ಶಾಲೆಯ ಉಪನ್ಯಾಸಕರಾಗಿದ್ದಾರೆ. ಬಹಳ ಸಂತೋಷ ಸರ್, ನಮಸ್ಕಾರ. ಅದ್ಭುತವಾದಂಥ ಒಂದು ಕಾನ್ಸೆಪ್ಟ್. ಯಾಕಂತ ಹೇಳಿದರೆ ಮಕ್ಕಳಿಗೆ ಪ್ರತಿಯೊಂದು ಕ್ಷಣದಲ್ಲೂ ಕೂಡ ಪ್ರಾಕ್ಟಿಕಲ್ ನಾಲೆಜ್ ಬೇಕಾಗ್ತದೆ. ಈಗ ನಮಗೆ ಶಾಲೆಯಲ್ಲಿ ಅಂತ ಹೇಳಿದಾಗ ಯಾವುದೋ ಒಂದು ಲ್ಯಾಬ್ ಅಂತ ಹೇಳಿದಾಗ ಆ ಲ್ಯಾಬ್ನಲ್ಲಿ ಅವು ಯಾವ ರೀತಿಯಾಗಿ ತೋರಿಸ್ತಾವೋ, ಕೃಷಿ ಅಂತ ಹೇಳಿದಾಗ ಪಠ್ಯ ಮಾತ್ರ ಸಾಕಾಗುವುದಿಲ್ಲ, ಪ್ರಾಕ್ಟಿಕಲ್ ಆದಂಥ ನಾಲೆಜನ್ನು ಕೊಡಬೇಕು ಅಂತೇಳಿ ಹೇಗೆ ಅನಿಸ್ತು ನಿಮಗೆ? ಗ್ರಾಮೀಣ ಪ್ರದೇಶದ ಒಂದು ಶಾಲೆ ನಮ್ಮದು ಬಾಳ್ತಿಲ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ಈ ಭಾಗದಲ್ಲಿ ಭಾಳಷ್ಟು ಬಡತನದ ಹಿನ್ನೆಲೆ ಇರುವಂತಹ ಮಕ್ಕಳು ನಮ್ಮ ಶಾಲೆಯಲ್ಲಿದ್ದಾರೆ. ಓಕೆ, ಗ್ರಾಮೀಣ ಬದುಕಿನ ಮಕ್ಕಳಿದ್ದರೂ ಕೂಡ ಆ ಗ್ರಾಮೀಣ ಸೊಗಡನ್ನು ಮರೆತಿರುವಂಥದ್ದು ನಾವು ಕಂಡಿದ್ದೇವೆ. ಹೌದು, ಯಾಕಂತ ಹೇಳಿದರೆ ಈಗಿನ ಕಾಲ ಬದಲಾಗಿದೆ. ಎಲ್ಲವೂ ಅಪ್ಡೇಟ್ ಆಗುವಾಗ ನಮ್ಮ ಜೀವನವೂ ಕೂಡ ಬದಲಾಗಿರುವಂಥ ಸನ್ನಿವೇಶ ನಾವು ಗಮನಿಸಿದ್ದೇವೆ. ಅಂಥ ಸ್ಥಿತಿಯಲ್ಲಿ ನಮ್ಮ ಮಕ್ಕಳಿಗೆ ಕೃಷಿ ಬದುಕಿನ ಒಂದು ಪಾಠವನ್ನು, ಕೃಷಿ ಬದುಕು ಬಹಳ ಶ್ರೇಷ್ಠ ಬದುಕು, ಈ ದೇಶದ ಬೆನ್ನೆಲುಬು ಕೃಷಿ ಅನ್ನುವಂಥದ್ದನ್ನು ಮತ್ತೊಮ್ಮೆ ನೆನಪಿಸುವಂಥ ಒಂದು ಉದ್ದೇಶದಿಂದ, ಕೃಷಿ ಇದ್ದರೆ ಮಾತ್ರ ನಾವು ಊಟ ಮಾಡಲಿಕ್ಕೆ ಸಾಧ್ಯ. ಬೇರೆ ಎಲ್ಲ ವೃತ್ತಿಗಿಂತ ಕೃಷಿಯು ಅತ್ಯಂತ ಪರಮ ಪವಿತ್ರವಾದ ವೃತ್ತಿ ಅನ್ನೋದನ್ನು ಮಕ್ಕಳಿಗೆ ಮನಗಾಣಿಸುವಂಥ ಒಂದು ಬಹಳ ದೊಡ್ಡ ಉದ್ದೇಶದಿಂದ ನಾವು ಕಳೆದ ವರ್ಷದಿಂದ ಈ ಒಂದು ಆಷಾಢದ ತಿಂಗಳಿನಲ್ಲಿ, ಯಾಕಂತ ಹೇಳಿದರೆ ಮಳೆ ಬರುವಂಥ ಒಂದು ಬಹಳ ಪರ್ವಕಾಲ, ಆ ಸಮಯದಲ್ಲಿ ಆ ಸಮಯದಲ್ಲಿ ಮಣ್ಣಿನ ಜೊತೆ ಆ ಪರಿಮಳವನ್ನು ಗಮನಿಸುವಂಥ ಒಂದು ಮಕ್ಕಳಿಗೆ ಅವಕಾಶ ಸಿಗಲಿ ಅನ್ನುವಂಥ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಈ ಸಮಯದಲ್ಲಿ ನಿಜವಾಗಿ ಕೂಡ ನಮ್ಮ ಶಾಲೆಯಲ್ಲಿ ನಿರಂತರವಾಗಿ ಕಾರ್ಯಕ್ರಮಗಳು ನಡೆಯುವಂಥ ಸಮಯ. ಮೊನ್ನೆ ತಾನೇ ಕರಾಟೆ ಪಂದ್ಯಾಟ, ತಾಲೂಕು ಮಟ್ಟದ ಕರಾಟೆ ಪಂದ್ಯಾಟ, ನಮ್ಮ ಎಲ್ಲ ಮಕ್ಕಳು ಸುಸ್ತಾಗಿದ್ರು, ಅವರಿಗೊಂದು ಹೊಸ ಮತ್ತೊಂದು ಹುಮ್ಮಸ್ಸು ಬರಲಿ ಅನ್ನುವಂಥ ಉದ್ದೇಶದಿಂದ ಇವತ್ತು ಅರ್ಧ ದಿನ ಶಾಲೆ, ಇವತ್ತು ಆ ರೀತಿಯಲ್ಲಿ ಒಂದು ಆಯೋಜನೆಯನ್ನು ನಾವು ಮಾಡಿದ್ದೇವೆ. ಈ ಮಕ್ಕಳಿಗೆ ಈ ಒಂದು ಪ್ರಕ್ರಿಯೆಯನ್ನು ಮಾಡಬೇಕು ಅಂತ ಹೇಳಿದಾಗ ಆ ಪಠ್ಯಕ್ರಮದಲ್ಲಿ ಏನಾದ್ರು ಅವಕಾಶ ಇದೆಯಾ? ಖಂಡಿತ ಇದೆ. 7ನೇ ತರಗತಿಯ ಕನ್ನಡ ಪಾಠ ಪುಸ್ತಕದಲ್ಲಿ ಸೀನಾ ಸೆಟ್ಟರು ನಮ್ಮ ಟೀಚರು ಅಂತ ಒಂದು ಪಾಠ ಇದೆ.
ಈ ಪಾಠದಲ್ಲಿ ಬರುವಂಥದ್ದೇ ಸೀನಾ ಸೆಟ್ಟರ್ ಅನ್ನುವಂಥ ಒಬ್ಬ ರೈತ ಒಂದು ತರಗತಿ ಕೋಣೆಗೆ ಬಂದು ಪ್ರಾತ್ಯಕ್ಷಿಕೆ ರೂಪದಲ್ಲಿ ಪಾಠವನ್ನ ಹೇಳಿಕೊಡುವಂಥದ್ದು. ಇದು ಕೃಷಿ ಪಾಠ 7ನೇ ತರಗತಿಯ ಕನ್ನಡ ಪಾಠದಲ್ಲಿ 1ನೆಯ ಪಾಠ. ಇದು ಕೂಡ ಒಂದು ಪ್ರೇರಣೆ ನಮಗೆ. ಯಾಕಂತ ಹೇಳಿದ್ರೆ ಮಕ್ಕಳಿಗೆ ಇವತ್ತು ಕೃಷಿಯ ಬಗ್ಗೆ ಒಲವನ್ನು ಮೂಡಿಸುವಂಥದ್ದು ನಮ್ಮ ಕರ್ತವ್ಯ ಇದೆ. ನಾವೆಲ್ಲರೂ ಗ್ರಾಮೀಣ ಪ್ರದೇಶದ ರೈತರಿದ್ದೇವೆ. ಹಿರಿಯರು ಇಲ್ಲಿ ಊರಿನಲ್ಲಿ ಅನೇಕ ಜನ ರೈತರು ಬಹಳಷ್ಟು ಗದ್ದೆಯ ಜೊತೆ ಒಡನಾಟ ಇರುವರು. ಅವರ ಮೂಲಕ ಈ ಮಕ್ಕಳಿಗೆ ಒಂದು ಮಾಹಿತಿಯನ್ನು ಕೊಡುವಂತ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನ ಶ್ರೀಯುತ ನಂದನ್ ಶೆಣೈ ಅವರು, ನಮ್ಮ ಆತ್ಮೀಯ ಕೃಷಿಯ ಒಳ್ಳೆಯ ಮಿತ್ರರು, ಕೃಷಿ ಅಧಿಕಾರಿಗಳಾಗಿದ್ದಾಗ ನಾವು ಅವರ ಜೊತೆ ಸಮಾಲೋಚಿಸಿ ಈ ಕಾರ್ಯಕ್ರಮವನ್ನು ಯೋಜನೆ ಮಾಡಿದ್ದೆವು. ಇದಕ್ಕೆ ದೊಡ್ಡ ಸಹಕಾರ ಕೊಡ್ತಾ ಇರುವಂಥದ್ದು ಇಲ್ಲಿಯ ಮನೆಯವರು ಯದವ ಬಂಗೇರು ಮತ್ತು ಅವರ ಸಹೋದರರು ಮತ್ತು ನಿತಿನ್ ಕೋರಿ ಅವರು, ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು ಮತ್ತು ಶಿಕ್ಷಕ ವೃಂದ, ನಮ್ಮ ಮಕ್ಕಳು, ಪೋಷಕರು, STMC ಅವರು ಎಲ್ಲರ ಒಂದು ಏನು ಸಹಕಾರದಿಂದ ಇಂಥ ಒಂದು ಕಾರ್ಯಕ್ರಮ ನಡೀಲಿಕ್ಕೆ ಸಾಧ್ಯ. ಈಗ ಮಕ್ಕಳು ಗದ್ದೆಗೆ ಬಂದ ಕೂಡಲೇ ಅವ್ರಿಗೆ ಯಾವ ರೀತಿಯಾಗಿ ಮಾಡಬೇಕು ಅಂತೇಳಿ ತಿಳುವಳಿಕೆ ಇರೋದಿಲ್ಲ. ತಾನು ಬಂದ ಕೂಡಲೇ ಆಟ ಆಡುವಂಥದ್ದನ್ನು ಗಮನಿಸ್ತಾ ಹೋಗ್ತಾರೆ. ಯಾಕಂದರೆ ಈಗ ವಿಶೇಷವಾಗಿ ಕೆಸರುದೊಂಜಿನ ಅಂತ ಹೇಳುವಂಥದ್ದು ಓಡಾಟ, ಹಗ್ಗ ಜಾಗಾಟ ಇದನ್ನೆಲ್ಲ ಗಮನಿಸ್ತಾ ಹೋಗ್ತಾರೆ. ಆದರೆ ನಾಟಿ ಮಾಡಬೇಕು, ಇಷ್ಟು ಪ್ರಮಾಣದಲ್ಲಿ ಇಷ್ಟು ಈ ರೀತಿಯಾಗಿ ನಾಟಿ ಮಾಡಬೇಕು ಅಂತ ಹೇಳಿ ಹೇಗೆ ನೀವು ಮಾಹಿತಿ ಕೊಡ್ತೀರಾ? ಅಂದರೆ ಶಾಲೆಯಲ್ಲೇ ಕೊಡ್ತೀರಾ ಅಥವಾ ಇಲ್ಲಿ ಬಂದೇ ಕೊಡುವಂಥದ್ದು? ಶಾಲೆಯಲ್ಲಿ ನಾವು ಕೊಟ್ಟರು ಕೂಡ ಅದು ಒಂದು ರೀತಿಯಲ್ಲಿ ಪ್ರಾತ್ಯಕ್ಷಿಕೆಯ ಪಾಠ ಆಗಿರುವುದಿಲ್ಲ. ಮಕ್ಕಳಿಗೆ ಎಷ್ಟು ಅರ್ಥ ಆಗ್ತದ ಏನೋ ಅಂತ ಹೇಳಿ ನಮಗೂ ಕೂಡ ಸಂದೇಹ ಇರ್ತದೆ. ಆದರೆ ನೈಜ ಪಾಠ, ಪ್ರಾತ್ಯಕ್ಷಿಕೆ ಪಾಠವನ್ನ ಇವತ್ತು ನಾವು ರೈತರಿಂದಲೇ ತುಂಬಾ ಏನು ಸಸಿಗಳನ್ನ ಒಟ್ಟಿಗೆ ನೆಟ್ರೆ ಅದು ಪ್ರಯೋಜನಕ್ಕೆ ಬರುವುದಿಲ್ಲ. ಒಂದು 2 ಅಥವಾ 3 ಸಸಿಗಳನ್ನ ಒಟ್ಟಿಗೆ ಮಾಡಿ ಗೊಂಚಲು ಮಾಡಿ ಮಕ್ಕಳಿಗೆ ಉಳುವಂತ ಕ್ರಮವನ್ನ ಇವತ್ತು ನಮ್ಮ ನಂದನ್ ಶೆಣೈ ಅವರು, ವಿನ್ಸೆಂಟ್ ಅವರು, ನಮ್ಮ ಯಾದವ್ ಬಂಗೇರು ಎಲ್ಲರೂ ಸೇರಿ ಮಾಹಿತಿಯನ್ನು ಕೊಟ್ಟರು. ಆ ಮಕ್ಕಳು ಅದನ್ನ ಮನದಟ್ಟು ಮಾಡಿ ಈಗಾಗಲೇ ನೆಡ್ಲಿಕ್ಕೆ ಶುರು ಮಾಡಿದ್ದಾರೆ. ಆ ಮಕ್ಕಳಿಗೆ ನೀವು ಹೇಳಿದಾಗೆ ಕೆಸರಡೊಂಜಿ ದಿನ ಅನ್ನುವಂತ ಒಂದು ಕಾರ್ಯಕ್ರಮದ ಕಲ್ಪನೆ ಇದ್ದಿರಬಹುದು. ಆದ್ರೆ ಅದರ ಒಟ್ಟಿಗೆ ಮೊದಲಿಗೆ ನಾವು ಕೃಷಿಯ ಒಂದು ಕಲ್ಪನೆ ಮತ್ತು ಅದರ ಒಂದು ಮಹತ್ವ, ನಾಟಿ ಮಾಡುವ ಮಹತ್ವವನ್ನು ನಾವು ಹೇಳಿಕೊಟ್ಟಿದ್ದೇವೆ. ಕಳೆದ ವರ್ಷವೂ ನೀವು ಮಾಡಿದ್ದೇವೆ. ಮಕ್ಕಳ ಮನಸ್ಸಿನಲ್ಲಿರುವಂತ ಬದಲಾವಣೆ ಹೇಗೆ ಕಂಡಿದ್ದೀರಿ? ನಮಗೆ ಪ್ರತಿದಿನ ಮಳೆಗಾಲ ಸ್ಟಾರ್ಟ್ ಆದ ಮೇಲೆ ಯಾವಾಗ ನಾವು ಗದ್ದೆಗೆ ಹೋಗ್ತಾರೆ ಸರ್, ಯಾವಾಗ ನಾವು ಗದ್ದೆಗೆ ಇಳಿಯುವಂತದ್ದು ಅನ್ನುವಂತ ಪ್ರಶ್ನೆಗಳನ್ನ ಕೇಳ್ತಾ ಇದ್ರು. ನಾವು ಸ್ವಲ್ಪ ಉನ್ನತ ತರಗತಿಯವರನ್ನ ಕರ್ಕೊಂಡು ಬಂದಿದ್ದೇವೆ. 6, 7, 8ನೇ ತರಗತಿ ಮಕ್ಕಳನ್ನ ಕರ್ಕೊಂಡು ಬಂದಿದ್ದೇವೆ. ಯಾಕಂತ ಹೇಳಿದ್ರೆ ನಮ್ಗೆ ಇಲ್ಲಿ ಗದ್ದೆಯಲ್ಲಿ ಸ್ವಲ್ಪ ಚಿಕ್ಕ ಮಕ್ಕಳಿಗೆ ಕಷ್ಟ ಆಗ್ಬಹುದು ಅನ್ನುವಂತ ಉದ್ದೇಶ. ಮುಂದಕ್ಕೆ ನಾವು ಅದನ್ನ ಮತ್ತೆ ವಿಸ್ತರಿಸ್ತೇವೆ. ಈಗ ಮಕ್ಕಳಿಗೆ ಬಹಳ ಆಸಕ್ತಿ. ಮೊನ್ನೆ 1 ವಾರದಿಂದ ಅವರ ಮನೆಯವರ ಹತ್ರ ಫೋನ್ ಮಾಡಿಸೋದು, ಚಿಕ್ಕ ಮಕ್ಕಳನ್ನು ಕೂಡ ಕರ್ಕೊಂಡು ಹೋಗ್ಬೇಕು ಅನ್ನುವಂತ ಪೋಷಕರ ಒತ್ತಾಯ. ಆದ್ರೆ ನಮಗೆ ಇಲ್ಲಿ ಸ್ವಲ್ಪ ಕಷ್ಟ ಸಾಧ್ಯ ಆದ ಕಾರಣ ನಾವು 6, 7, 8 ತರಗತಿ ಮಕ್ಕಳನ್ನ ಕರ್ಕೊಂಡು. ಈಗ ಭಾರತದ ಪ್ರಜೆಯಾಗಿ ಭಾರತದ ಪ್ರಥಮವಾಗಿರುವಂಥದ್ದು ಕೃಷಿ ಅಂತ ಹೇಳಿ ಬೆನ್ನೆಲುಬು. ಕೃಷಿ ಬೆನ್ನೆಲುಬು ಆಗಿದ್ದಾಗ ಮಕ್ಕಳಲ್ಲಿ ಬೇರೆ ಬೇರೆ ರೀತಿಯಾಗಿರುವಂಥ ಇಂತಹ ಒಂದು ಪ್ರಕ್ರಿಯೆಯನ್ನು ತರ್ತಾ ಹೋದರೆ, ಯಾಕಂದರೆ ಗಮನಿಸ್ತಾ ಹೋಗ್ಬೋದು ಶಾಲಾ ಕಾಲೇಜುಗಳಲ್ಲಿ ಇಂಥ ಪ್ರಕ್ರಿಯೆಯನ್ನು ತರ್ತಾ ಇದ್ದಾರೆ. ಇಂಥ ತರುವ ಮೂಲಕವಾಗಿ ಅಲ್ಲಿಯ ಶಿಕ್ಷಕರಿಗಿರ್ಬೋದು, ಅದರೊಟ್ಟಿಗೆ ಈ ವಿದ್ಯಾರ್ಥಿಗಳಿರ್ಬೋದು ಎಷ್ಟು ಬದಲಾವಣೆಗಳನ್ನು ಕಾಣಬಹುದು ಮುಂದಿನ ಜಗತ್ತಲ್ಲಿ. ಖಂಡಿತ ಇದೊಂದು ಸವಾಲಿನ ಪ್ರಶ್ನೆ. ಯಾಕಂತ ಹೇಳಿದ್ರೆ ಜಗತ್ತು ಬದಲಾಗ್ತಾ ಇದೆ. ಸಾಫ್ಟ್ವೇರ್, IT, BT ಕಂಪನಿಗಳಿಗೆ ಉದ್ಯಮದ ಒಂದು ಆಸಕ್ತಿ ಹೆಚ್ಚಾಗಿರುವ ಕಾರಣ ನಮಗೆ ನೆನಪಿರ್ಬೋದು, ಕೊರೋನಾ ಅಂತ ಹೇಳಿ ಒಂದು ಬಂದಾಗ IT, BT ಇಂಜಿನಿಯರ್ಗಳು ಕೂಡ ಬಂದು ಗದ್ದೆಯಲ್ಲಿ ನಾಟಿ ನೆಟ್ಟದ್ದು ನಮಗೆ ನೆನಪಿದೆ. ಯಾಕಂತ ಹೇಳಿದ್ರೆ ಆವಾಗ ಗೊತ್ತಾಯಿತು ನಾವು ಊಟ ಮಾಡುವ ಅನ್ನ ಎಲ್ಲಿಂದ ಬರುವಂಥದ್ದು, ಅಕ್ಕಿ ಎಲ್ಲಿಂದ ಬರುವಂಥದ್ದು. ಆ ಸಮಯದಲ್ಲಿ ಕೊರೋನಾದ ಸಮಯ ನಮಗೆಲ್ಲ ಪಾಠ ಕಲಿಸಿದೆ. ಆ ಪಾಠವನ್ನು ನಾವು ಮತ್ತೆ ಮರೆತಿದ್ದೇವೆ. ಈಗ ಮತ್ತೆ ನಾವು ಅದನ್ನ ಶಾಲೆಯ ಮೂಲಕ ನಮಗೆ ವಿದ್ಯಾರ್ಥಿಗಳ ಒಂದು ಅವರ ಮನಸ್ಸಿಗೆ ಮುಟ್ಟುವ ಹಾಗೆ ನಾವು ಬಾಲ್ಯದಲ್ಲೇ ಮಾಡಿದ್ರೆ ಬಹುಶಃ ಇದು ಅತ್ಯಂತ ಪರಿಣಾಮಕಾರಿ ಆಗಬಹುದು ಅಂತೇಳಿ ನಾವು ಅಂದ್ಕೊಂಡಿದ್ದೀರಿ. ಖಂಡಿತವಾಗಿ ಶಿಕ್ಷಕರು ಇಂತಹ ಒಂದು ಮನಸ್ಸು ಮಾಡಿದಾಗ ಖಂಡಿತವಾಗಿ ವಿದ್ಯಾರ್ಥಿಗಳಲ್ಲೂ ಕೂಡ ಹೊಸ ಹುರುಪು ಬರಲಿಕ್ಕೆ ಸಾಧ್ಯ ಆಗ್ತದೆ. ಆ ಹೊಸ ಹುರುಪು ಬರೋ ಮೂಲಕವಾಗಿ ಅಕ್ಕಿಯ ಬೆಲೆ ಏರ್ತಾ ಇದೆ ಅಂತ ಹೇಳೋ ಬೊಬ್ಬೆ ಹೊಡಿತೀರಲ್ಲ, ಇಂತಹ ಒಂದು ಭತ್ತದ ಬೇಸಾಯ ಮಕ್ಕಳಿಗೂ ಹುಡ್ತಾ ಹೋದಾಗ ಮುಂದೆ ಭತ್ತದ ಬೇಸಾಯ ಉಳಿಲಿಕ್ಕೆ ಸಾಧ್ಯ ಆಗ್ತದೆ, ಹಡಿಲು ಭೂಮಿ ಕಡಿಮೆ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳುವಂಥ ನಿಲುವು ಸರದಾಗಿರುವಂಥದ್ದು ಬಹಳ ಖುಷಿ ಆಯ್ತು ಸರ್. ವಂದನೆಗಳು. ಧನ್ಯವಾದ. ಹಾಗೆಯೇ ನಮ್ಮ ಕುಡ್ಲ ಚಾನೆಲ್ನ ಎಲ್ಲ ನಮ್ಮ ಛಾಯಾಗ್ರಾಹಕರಿಗೆ, ವರದಿಗಾರರಾಗಿರುವಂಥ ಪ್ರತೀಕ್ ಉಪಾಧ್ಯಾಯರಿಗೆ ಕೂಡ ಶಾಲೆಯ ವತಿಯಿಂದ ಹಾಗೂ ಕೃಷಿ ಇಲಾಖೆಯ ನಂದನ್ ಶೆಣೈ ಇವರಿಗೂ ಕೂಡ ಶಾಲೆಯ ವತಿಯಿಂದ ಧನ್ಯವಾದಗಳು. ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆಯ
ವಿದ್ಯಾರ್ಥಿಗಳ ಈ ಒಂದು ಭತ್ತದ ಬೇಸಾಯವನ್ನು ಗಮನಿಸ್ತಾ ಇದ್ದೇವೆ. ಬೇರೆ ಬೇರೆ ರೀತಿಯಾಗಿರುವಂತಹ ಕೃಷಿ ಪಾಠದೊಟ್ಟಿಗೆ ಈ ಒಂದು ಕೃಷಿಯ ಅನುಭವವನ್ನು ನೇರವಾಗಿ ಉಣಿಸಬೇಕು ಅಂತೇಳಿ ದೃಷ್ಟಿಯಿಂದ ಅಲ್ಲಿಯ ಪ್ರಾಚಾರ್ಯ ಇರ್ಬೋದು, ಅದೇ ರೀತಿಯಾಗಿ ನಮ್ಮೊಂದಿಗಿರುವಂತಹ SDM ಅಧ್ಯಕ್ಷರಾಗಿದ್ದ ಶ್ರೀಯುತ ರವಿಚಂದ್ರ ಅವರು ನಮ್ಮೊಂದಿಗಿದ್ದಾರೆ. ಭಾಳ ಖುಷಿಯಾಗುವಂಥ, ಯಾಕಂತ ಹೇಳಿದರೆ SDM ಅಧ್ಯಕ್ಷರು ಅಥವಾ SDM ಸದಸ್ಯರು ಅಂತ ಹೇಳುವವರು ಮುಂದೆ ಬಂದಾಗ ಆ ಶಾಲೆಯವರಿಗೂ ಕೂಡ ಒಂದು ಅವಕಾಶ ಸಿಗ್ತಾ ಹೋಗ್ತದೆ. ಆ ಶಾಲೆಯವರಿಗೆ ಅವಕಾಶ ಸಿಕ್ಕಿದಾಗ ಮಕ್ಕಳಿಗೂ ಕೂಡ ಆ ಪಾಠ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಹೋಗ್ತದೆ. ಸೊ ಕೃಷಿಯ ಪಾಠ ಆ ಭೂಮಿಯಲ್ಲೇ ಮಾಡಬೇಕು, ಆ ಭೂಮಿಯಲ್ಲೇ ಅವರಿಗೆ ತೋರಿಸಬೇಕು ಅಂತ ಹೇಳುವಂಥ ನಿಟ್ಟಿನಲ್ಲಿ ಅಧ್ಯಕ್ಷರಾಗಿರುವ ನಿಮ್ಮ ನಿಲುವು ಯಾವ ರೀತಿಯಾಗಿದೆ? ನಾವು ಇವಾಗ ಯುವ ಪೀಳಿಗೆಗಳಿಗೆ ಕೃಷಿಯ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಮೊದಲು ಎಲ್ಲ ಇದು ಭತ್ತದ ಕೃಷಿ ಇತ್ತು, ಇವಾಗ ಎಲ್ಲ ಅಡಿಕೆ ಕೃಷಿ ಹತ್ತ ಒಲವು ಜಾಸ್ತಿ ಆಗ್ತಾ ಇದೆ. ಅದನ್ನು ಅದರಿಂದಾಗಿ ಮಕ್ಕಳಲ್ಲಿ ಯಾವುದೇ ಭತ್ತದ ಕೃಷಿಯ ಬಗ್ಗೆ ಮಾಹಿತಿ ಇಲ್ಲ. ಅದಕ್ಕಾಗಿ ನಾವು ನಮ್ಮ ಶಾಲೆಯ ಮಕ್ಕಳಿಗೆ ಮುಂದಕ್ಕೆ ಕೆಲವು ಕಡೆ ನಮ್ಮ ಊರಲ್ಲೆಲ್ಲ ಹಡಿಲು ಗದ್ದೆಗಳಿದೆ, ಇದನ್ನು ವ್ಯವಸಾಯ ಮಾಡುವ ರೀತಿಯನ್ನು ಮಕ್ಕಳಿಗೆ ತಿಳಿಸಬೇಕು ಮುಂದೆ. ಯಾಕಂದರೆ ಜೀವನದಲ್ಲಿ ಮುಂದೊಂದು ದಿನ ಯಾವ ಪರಿಸ್ಥಿತಿ ಬರ್ತದೆ ಅಂತ ಹೇಳುವ ಪರಿಸ್ಥಿತಿ ಇಲ್ಲ. ಅದಕ್ಕಾಗಿ ಮಕ್ಕಳಿಗೆ ನಾವು ಕೃಷಿನ, ಈ ಭತ್ತದ ಕೃಷಿ ಯಾವ ರೀತಿ ಮಾಡುವುದು ಇದನ್ನು ಮಾಹಿತಿ ಕೊಡಬೇಕಂದ್ರೆ ನಾವು ಹೋದ ವರ್ಷದಿಂದ ಈ ಕಾರ್ಯಕ್ರಮವನ್ನು ಜಾರಿ ಮಾಡಿದ್ದೇವೆ. ಅದೇ ಈ ವರ್ಷನೂ ಕೂಡ ನಮ್ಮ ಯಾದವ್ರವರ ಸಹಯೋಗದೊಂದಿಗೆ ಹಾಗೂ ಶಿಕ್ಷಕರು ಹಾಗೂ ಊರವರ ಸಹಕಾರದೊಂದಿಗೆ ನಾವು ಈ ವರ್ಷ ಕೂಡ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ಅದರ ಪ್ರಯೋಗ ಈ ಕಾರ್ಯಕ್ರಮನ ಇವತ್ತು ನಾವು ಆಯೋಜನೆ ಮಾಡಿದ್ದೀವಿ. ಮಕ್ಕಳು ಅಂತ ಹೇಳಿದ ಕೂಡಲೇ ಅವರಿಗೆ ಭತ್ತದ ಬೇಸಾಯ ಅಂತ ಹೇಳೋದು, ಭತ್ತ ಅಂದರೆ ಎಲ್ಲಿಂದ ಬರ್ತದೆ ಅಂತ ಹೇಳುವಂಥದ್ದು, ಅಕ್ಕಿ ಎಲ್ಲಿಂದ ಬರ್ತದೆ ಅಂತ ತಿಳಿವಳಿಕೆಯು ಕಡಿಮೆ ಆಗುವಂಥ ಒಂದು ಪ್ರಪಂಚವಾಗಿದೆ. ಇಂತಹ ಒಂದು ಸನ್ನಿವೇಶದಲ್ಲಿ ಭತ್ತದ ಬೇಸಾಯ ಮಾಡಬೇಕು ಅಂದರೆ ಅವರಿಗೆ ಪಾಠ ಹೇಗಿರ್ತಾ ಹೋಗ್ತದೆ? ಅವರಿಗೆ ಈ ರೀತಿ ಮಾಡಬೇಕು, ಇಷ್ಟು ಅಂತರದಲ್ಲಿ ಹಾಕಬೇಕು, ಹೇಗೆ ತಿಳಿಸ್ತೀರಿ? ಟೀಚರ್ಗಳು ಶಾಲೆಯಲ್ಲಿ ತಿಳಿಸ್ತಾರೆ. ನಮ್ಮ ಪಾಠ್ಯಪುಸ್ತಕದಲ್ಲಿ ಭತ್ತದ ಬಗ್ಗೆ ಮಾಹಿತಿ ಇದೆ, ಆದರೆ ಅದು ಖಾಲಿ ಪಾಠ್ಯಪುಸ್ತಕದ ಮಾತ್ರ ಆಗಿರುತ್ತದೆ. ಅದನ್ನು ನಾವು ಜಾರಿಗೊಳಿಸಿ ಮಕ್ಕಳಿಗೆ ಯಾವ ರೀತಿ ಅದನ್ನು ಮಾಡ್ಬೋದು ಅನ್ನೋದನ್ನು ಮಾಹಿತಿ ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಮ್ಮ ಕೃಷಿ ಅಧಿಕಾರಿಗಳಾದಂಥ ನಂದನ್ ಶೆಣೆಯವರನ್ನು ಕರೆದು ಅವರ ಮುಖಾಂತರ ಮಾಹಿತಿ ಕೊಡಿಸಿ, ಅದೇ ರೀತಿ ನಮ್ಮ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿಯಾದಂಥ ಪ್ರೇಮನಾಥ್ ಶೆಟ್ಟರು ಇವರ ಮುಖಾಂತರ ಮಕ್ಕಳಿಗೆ ಒಂದು ಮಾಹಿತಿ ಕೊಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಇದು ಯಾವ ರೀತಿ ಭತ್ತ ಅಲ್ಲಿಂದ ಮೊಳಕೆ, ಅಲ್ಲಿಂದ ಅದನ್ನು ಬಿತ್ತನೆ ಮಾಡೋದು, ಅದನ್ನು ಅಥವಾ ನೇಜಿ ಹಾಕಿ ನಾಟಿ ಮಾಡೋದು, ಈ ಆದಮೇಲೆ ಅದಕ್ಕೆ ಬೇಕಾದ ಗೊಬ್ಬರಗಳನ್ನು ನೀಡಿ ಅದನ್ನು ಕಟಾವು ಮಾಡುವ ಟೈಮಲ್ಲಿ ಇದನ್ನು ಮುಂದಿನ ಟೈಮಲ್ಲಿ ನಾವು ತಿಳಿಸ್ಬೇಕಂತ ಒಂದು ಅಂದಾಜು ಮಾಡಿದ್ದೇವೆ ಮಕ್ಕಳಿಗೆ. ಖಂಡಿತವಾಗಿ, ಯಾಕಂದರೆ ಭತ್ತದ ಬೇಸಾಯ ಅಂತ ಹೇಳಿದ ಪ್ರಮುಖವಾಗಿರುವಂಥದ್ದು ಯಾವುದೇ ರೀತಿಯಾಗಿರುವಂಥ ಹಸಿವಾದಾಗ ನಮಗೆ ಬೇಕಾಗಿರುವಂಥದ್ದು ಅಕ್ಕಿ ಅಂತ ಒಂದು ವಿಷಯದಲ್ಲಿ ಸಂಪೂರ್ಣವಾದಂಥ ಮಾಹಿತಿ ನೀಡ್ತಾ ಇದ್ದೀರಿ. ಅದರೊಟ್ಟಿಗೆ ಬೇರೆ ಬೇರೆ ರೀತಿಯ ಸ್ಕೂಲ್ಗಳನ್ನು ನಾವು ಗಮನಿಸ್ತಾ ಹೋಗ್ತೇವೆ. ಪಠ್ಯ ಮಾತ್ರ ಇರ್ತಾ ಹೋಗ್ತದೆ, ಕೆಲವಾರು ಶಾಲೆಯಲ್ಲಿ ಕಾಲೇಜುಗಳಲ್ಲಿ ಇರ್ಬೋದು ಈ ರೀತಿಯ ಪ್ರಕ್ರಿಯೆ ಆಗ್ತಾ ಹೋಗ್ತದೆ. ಇಂತಹ ಪ್ರಕ್ರಿಯೆ ಮಾಡೋದ್ರಿಂದ ಮಕ್ಕಳ ಭವಿಷ್ಯ ಯಾವ ರೀತಿ ಆಗ್ಬೋದು? SDMC ಅಧ್ಯಕ್ಷರಾಗಿ ಮಕ್ಕಳು ಮುಂದೆ ಈ ಕೃಷಿಯ ಬಗ್ಗೆ ತಿಳ್ಕೊಂಡ್ರೆ ಮುಂದೆ ಒಂದು ದಿವಸ ಏನಾದರೂ ನಮಗೆ ಈ ವಯನಾಡಿನಲ್ಲಿ ಆದಂಥ ಸ್ಥಿತಿ ಏನಾದರೂ ಬಂದರೂ ಕೂಡ ಎಲ್ಲಾದರೂ ಉಳಿದವರು ನಾವೆಲ್ಲಾದರೂ ಹೋಗಿ ಕೃಷಿ ಮಾಡಿ ಆದರೂ ನಮ್ಮ ಜೀವನವನ್ನು ಸಾಗಿಸಬಹುದು ಅನ್ನೋ ಒಂದು ಛಲ ಮಕ್ಕಳಲ್ಲಿ ಹುಡ್ತದೆ ಅನ್ನೋದೊಂದು ಭಾವನೆ. ಅದರಿಂದಾಗಿ ನಾವು ಎಲ್ಲ ಶಾಲೆಯವರು ಈ ಕ್ರಮನ ಮುಂದಕ್ಕೆ ಎಲ್ಲ ಶಾಲೆಗಳಲ್ಲೂ ಜಾರಿ ಮಾಡಿದರೆ ಮಕ್ಕಳಿಗೂ ಒಂದು ಒಳ್ಳೆ ವಿದ್ಯಾಭ್ಯಾಸ ಸಿಗುತ್ತೆ, ಕೃಷಿಯ ಬಗ್ಗೆ ಮಕ್ಕಳಿಗೂ ಒಂದು ಒಲವು ಮೂಡುತ್ತೆ. ಯಾಕಂದರೆ ಈಗಿನ ಮಕ್ಕಳು ಏನಿದ್ರು ಸಿಟಿ ಮತ್ತು ಹೈಟೆಕ್ ಸಿಟಿಯಲ್ಲೇ ಬೆಳೀತಾ ಇದ್ದಾರೆ. ಅದೆಲ್ಲವನ್ನ ಬಿಟ್ಟು ಮಕ್ಕಳು ಕೂಡ ಕೃಷಿ ಆಯ್ತು. ನಮ್ಮ ಪೂರ್ವಜರು ಯಾವ ರೀತಿ ಕೃಷಿಯನ್ನು ಅವಲಂಬನೆ ಮಾಡಿ ಬದುಕ್ತಾ ಇದ್ರೆ ಅದು ಮಕ್ಕಳಲ್ಲೂ ಒಂದು ಇದು ಬೆಳಿಬೇಕು, ಆಂದೋಲನ ಬೆಳಿಬೇಕು ಅನ್ನೋದು ನಮ್ಮ SDMC ಹಾಗೂ ಶಿಕ್ಷಕರ ಸರ್ಕಾರಕ್ಕೆ. ಯಾಕಂದರೆ ಸರ್ಕಾರವೇ ಒಂದು ಪಠ್ಯಕ್ರಮದಲ್ಲಿ ಪ್ರಾಕ್ಟಿಕಲ್ ಆಗಿ ಮಾಡಿದರೆ ಎಷ್ಟು ಬೆನಿಫಿಟ್. ಯಾಕಂದರೆ ನಿಮ್ಮ ಅಧ್ಯಕ್ಷರು ಎಲ್ಲರೂ ಒಟ್ಟು ಸೇರಿದಾಗ, ಪ್ರತಿಯೊಂದು ಶಾಲೆಯ SDMC ಅಧ್ಯಕ್ಷರು ಸೇರಿದಾಗ ಇದು ಆಗಲಿಕ್ಕೆ ಸಾಧ್ಯ ಆಗ್ತದೆ. ಏನು ಪ್ರಯತ್ನ ಮಾಡ್ತೀರಿ ಶಾಲೆಯ ಪಠ್ಯಕ್ರಮದಲ್ಲೇ ಒಂದು ಭಾಗವಾಗಿ ಪ್ರಾಕ್ಟಿಕಲ್ ಬಂದರೆ? ನಮ್ಮ ಕೂಡ ಆಶೆ ಅದೇ, ಮಕ್ಕಳಿಗೆ ಪಾಠ್ಯ ಪುಸ್ತಕದಲ್ಲೂ ಬಾಕಿ ಪಾಠ್ಯ ಚಟುವಟಿಕೆದೊಂದಿಗೆ ಈ ಕೃಷಿಯ ಚಟುವಟಿಕೆಯು ಮಕ್ಕಳಲ್ಲಿ ಒಂದು ಪಾಠವಾಗಿ ಬರಬೇಕು ಅನ್ನೋದೇ ನಮ್ಮ ಆಶೆ. ಸರ್ಕಾರಕ್ಕೂ ನಾವು ಇದ್ರ ಬಗ್ಗೆ ಒಂದು ವರದಿಯನ್ನು ಕೇಳ್ತೇವೆ. ದಯವಿಟ್ಟು ಪಾಠ್ಯಕ್ರಮದಲ್ಲೂ ಒಂದು ಕೃಷಿಯ ಬಗ್ಗೆ ಒಂದು ಪಾಠ ಬರುವಂಗೆ ಆಗಲಿ, ಎಲ್ಲ ಶಾಲೆಗಳಲ್ಲೂ ಈ ಶಿಕ್ಷಣ ಜಾರಿಯಾಗಲಿ ಅಂತ ನಾವು ಸರ್ಕಾರದಲ್ಲಿ ಒತ್ತಾಯಿಸ್ತೇವೆ. ಭಾಳ ಖುಷಿಯಾಯಿತು ಮಾಹಿತಿ ನೀಡಿದ್ದಕ್ಕಾಗಿ. ಇಂತಹ ಒಂದು ಪ್ರಸರಣ, ಇಂತಹ ಒಂದು ಆಂದೋಲನ ಇನ್ನಷ್ಟು ನಡೆಯಲಿ, ನಿಮಗೆ ಇನ್ನಷ್ಟು ರೀತಿಯ ಸ್ಫೂರ್ತಿ ಕೊಡುವಂಥ ಊರಿನವರ ಸಹಕಾರ ಆಗಲಿಕ್ಕೆ ಹೇಳ್ತಿದ್ದೇವೆ. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಗಗನ್. ನಾನು ದಾಕಾಜಿ ಹಿರಿಯ ಪ್ರಾಥಮಿಕ ಶಾಲೆ ಬಾಲ್ತಿಲದಲ್ಲಿ 5ನೇ ಕ್ಲಾಸಲ್ಲಿ ಓದುತ್ತಿದ್ದೇನೆ. ಇವತ್ತು ಶಾಲೆಯಿಂದ ಕೃಷಿ ಮಾಡಲು ಬಂದಿದ್ದೇನೆ.
ರೈತರು ಒಂದೊಂದು ಅನ್ನ ಮಾಡಲು ಎಷ್ಟು ಕಷ್ಟಪಡುತ್ತಾರೆಂದು ಇವತ್ತು ಗೊತ್ತಾಗಿದೆ. ಇನ್ನು ಮುಂದೆ ಯಾರಾದರೂ ಊಟ ಚೆಲ್ಲಲಿಕ್ಕೆ ಬಾರದು ಎಂದು ಹೇಳ್ತೇನೆ. ಯಾನ್ ಬಾಲ್ತಿಲ ಕೋರಿಯ ಯಾದವ ಪೂಜಾರಿ ಪಂಡದು ಯಾನ್ ಸಾಧಾರಣ 20 ವರ್ಷದಿಂದ ಕೃಷಿ ಬೇಸಾಯ ಮಂತದಲ್ಲೇ ಭತ್ತ ಮಂತದಲ್ಲೇ ಬೊಕ ಅಂಚನೆ ಅಡಿಕೆ ಉಂಡು ಅಂಚದ ಇನ್ನು ಎಂಕ್ಲ ಶಾಲಾ ಬಾಲ್ತಿಲ ಶಾಲಾ ಹಿರಿಯ ಪ್ರಾಥಮಿಕ ಶಾಲೆ ಬಾಲ್ತಿಲ ಮೇರೆ ಸಂತೋಷ್ ಮಾಸ್ಟರ್ ಮುರಣಿ ಬತ್ತಿದ ಎಂಕ್ಲೆಗೆ ಒಂಜಿ ದಿನ ಶಾಲೆದಕ್ಲೆ ಎಂಕ್ಲ ಜೋಕ್ಲೆಗೆ ಒಂಜಿ ದಿನ ತರಬೇತಿ ಕೊರಡು ಪಂಡದು ಬತ್ತೆ ಅಂತ ಕೇಂಡೇರು ಅವೇ ಪ್ರಕಾರ ಇನ್ನು ಎಂಕ್ಲನ ಪಂಜುರ್ಲಿ ಬಂಟ ಮಾಮಾಯಿ ಸೇವಾ ಸಮಿತಿ ಕೋರ್ಯ ನೇತ ಕಂಡೋಡು ಇನಿ ಶಾಲೆ ಜೋಕ್ಲೆಗೆ ಒಂಜಿ ನಾಟಿದ ನೇನೆ ಎಂಕ್ಲ ಮೂಲ ಕೊರಿಯ ಅವೇ ಪ್ರಕಾರ ಎಂಕ್ಲು ಇಂತ ಒಂದು ರೆಡ್ ಕಲಸೆ ಕಂಡ ಪಂಡ ಒಂಜಿ ಕಲಸೆಗೆ 14 ಸೇರು ಬಾರು 14 ಸೇರು ಅಪ್ಪನು ಅಂಚನೆ ಒಂಜಿ ಪಾವು ಅಂಡ ಒಂಜಿ ಸೇರಿಗೆ 4 ಪಾವು ಅಂಚನೆ ಒಂಜಿ ಕಲಸೆಗೆ 14 ಸೇರು ಒಂಜಿ ಮುಡಿಕ್ 42 ಸೇರು ಅಂಚನೆ ಅಜ್ಜಲೆ ಪಂಡ 4 ಕಲಸೆ ಅಂಚ ಒಂಜಿ ಎಕ್ರೆ ಪಂಡ 5 ಕಲಸೆ ಆಪುಂಡು ಒಂಜಿ ಕಲಸೆ ಕಂಡ 20 ಸೆನ್ಸ್ ಒಂದು ಲೆಕ್ಕ ಅಂಚದ ಇಪ್ಪಣ ಎಂಕ್ಲ ಇನಿ ನೇಟಂಜಿ ನಡುಪುನ ಕಾರ್ಯಕ್ರಮ ಅಂತ ಜೋಕ್ಲೆಗ್ ಎಂಕ್ಲ ಪ್ರೋತ್ಸಾಹ ಕೊರೋದಿಲ್ಲ ಅಂಚನೆ ನೇನು ನನದ ಮಿತ್ತುಗ್ಲ ಈ ಬೇಸಾಯ ಮನ್ಪುಣಿ ಭತ್ತ ಬೇಸಾಯ ಮನ್ಪುಣಿ ನನದ ಪೀಳಿಗೆಗೆ ನೇನು ಒರಿಪೋಡು ಪಂಡದು ಎಂಕ್ಲ ಮುಖ್ಯ ಉಪಾಧ್ಯಾಯರುಗಳ ಅಂಚನೆ ಶಾಲೆ ಜೋಕ್ಲೆಲ್ಲ ಎಂಕ್ಲ ವಿನಂತಿ ಬಂತದಿಲ್ಲ ನೇನು ಮಾತೆರೆಗ್ಲ ಮಾರ್ಗದರ್ಶನ ಅಂತದ್ದು ಕೃಷಿ ಒಳಗೂರು ಪನ್ಪುಣಕ್ಕೆ ಎಂಕ್ಲ ಮೂಲ ಕಾರಣ ಅಂಚಾದಿಪ್ಪಣಕ್ಕೆ ಎಂಕ್ಲಿನ ಕಂಡೋಡು ಒಂಜಿ ದಿನದ ಕಾರ್ಯಕ್ರಮ ಇನ್ನು ಎಂಕ್ಲ ಜಿಲ್ಲಾ ಪ್ರಾಥಮಿಕ ಶಾಲೆದ ಅಧ್ಯಾಪಕ ಒಂದಲ್ಲ ಬೊಕ್ಕ ಊರ್ದಕ್ಲ ಸೇರ್ದು ಇನ್ನು ನಾಟಿ ಮಂತೊಂದಿಲ್ಲ ನಾನು ಇಂಚೆನೇದು ಅಭಿವೃದ್ಧಿ ಮನ್ಪೋಡು ಜೋಕುಲ್ನೇದು ಮಾತಾ ಬಗ್ಗೆ ಎಲ್ಲ ತೆರಿದು ಅಲ್ಲಿದ ಬಗ್ಗೆ ಒಂಜಿ ಎಂಚಿನ ಕೃಷಿತ ಬಗ್ಗೆ ಪೂರ ಈ ಅನುಭವ ಈ ಸಾಲೆಡ್ ಕಲ್ಪಂಡ ಈ ಎಲ್ಲೆಡೆ ನೇತ ಪೂರ ಅನುಭವ ಆನಂದರ ನನ್ನದ ಮಿತ್ತದ ಜೋಕ್ಲೆಗಿಲ್ಲ ಒಂಜಿ ಅನುಭವ ಬರ್ತದೆ ನನ್ನದ ಮಿತ್ತ ಈ ಕೃಷಿ ನೇನು ಅಭಿವೃದ್ಧಿ ಆವಡ ಪಂಡದು ಎಂಕ್ಲಿನ ನಾನು ಶೈಲಜಾ ರಾಜೇಶ್ ಅಂತೇಳಿ ವಕೀಲರು, ಕಿತ್ತೂರು ರಾಣಿ ಚೆನ್ನಮ್ಮ ರಾಜ್ಯ ಪ್ರಶಸ್ತಿ ಪುರಸ್ಕೃತೆ. ಇದೇ ಬಾಳ್ತಿಲ ಗ್ರಾಮದಲ್ಲಿ ನನ್ನ ವಾಸ್ತವ್ಯ. ಹಾಗೆಯೇ ಇವತ್ತು ನಡೆದಂತಹ ಭತ್ತದ ನಾಟಿ ಮಕ್ಕಳನ್ನು ಬಳಸಿಕೊಂಡು ಅವರಿಗೆ ಅರಿವು ಮೂಡಿಸುವಲ್ಲಿ ಗ್ರಾಮಸ್ಥರ ಜೊತೆಗೂಡಿ ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಹಾಗೆಯೇ ಭತ್ತದ ನಾಟಿ ಮತ್ತು ಅಕ್ಕಿ ಅನ್ನ ಹೇಗೆ ನಾವು ತಯಾರು ಮಾಡ್ತೇವೆ ಅಂತ ಮಕ್ಕಳಿಗೆ ಗೊತ್ತಿರೋದಿಲ್ಲ. ಬರೀ ಅನ್ನವನ್ನು ಹೇಗೆ ತಯಾರು ಮಾಡ್ತಾರೆ ಅನ್ನೋ ಗೊತ್ತಿರದೇ ಅವರು ಊಟ ಮಾಡ್ತಾರೆ. ಆದರೆ ಇವತ್ತು ಇಂತಹ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿರೋದ್ರಿಂದ ಮಕ್ಕಳ ಮನಸ್ಸಲ್ಲಿ ಎಷ್ಟು ಕಷ್ಟ ಇದೆ, ಒಂದು ಭತ್ತ ಮಾಡೋದು ಅಥವಾ ಅದರಿಂದ ತೆಗೆದಂತಹ ಅನ್ನವನ್ನು ಬೇಯಿಸಿ ನಾವು ಬರೀ ತಿಂತಾ ಇದ್ದೆವು. ಇದನ್ನು ತಯಾರು ಮಾಡಿ ರೈತರು ಯಾವ ರೀತಿಯಲ್ಲಿ ಕಷ್ಟಪಟ್ಟು ಮಕ್ಕಳಿಗೆ ಮತ್ತು ಸಮಾಜಕ್ಕೆ ರೈತರ ಕಷ್ಟ ಏನಿದೆ, ರೈತ ನಮ್ಮ ದೇಶದ ಬೆನ್ನೆಲುಬು ಯಾಕೆ ಅಂತ ಹೇಳುವಂತಹ ವಿಷಯವನ್ನು ಮಕ್ಕಳಿಗೆ ತಿಳಿಸಿರುವ ಒಂದು ಒಳ್ಳೆಯ ಪ್ರಯತ್ನ. ಹಾಗೆಯೇ ಮಕ್ಕಳು ಇದನ್ನು ನೋಡಿ ಕಲಿತುಕೊಳ್ಳಲಿ. ಹಾಗೆಯೇ ಮುಂದಿನ ದಿನಗಳಲ್ಲಿ ಇಂತಹ ಗದ್ದೆಗಳು ನಾಶವಾಗ್ತಾ ಇದೆ, ಅದರಲ್ಲಿ ನಾವು ಬೆಳೆಗಳನ್ನು ಬೇರೆ ಬೇರೆ ರೀತಿಯ ಬೆಳೆಗಳನ್ನು ಬೆಳೀತಾ ಇದ್ದೀವಿ. ಆದರೆ ಇಂತಹ ಒಂದು ಗದ್ದೆಯಲ್ಲಿ ಕೂಡ ನಾವು ಅನ್ನ ಅಲ್ಲದೆ ಭತ್ತ ಅಲ್ಲದೆ ಬೇರೆ ಬೇರೆ ರೀತಿಯ ಕೊಯ್ಲುಗಳನ್ನು ಅಂದರೆ ತರಕಾರಿಗಳಿರ್ಬೋದು ಅಥವಾ ಬೇರೆ ಬೇರೆ ಕೃಷಿಗಳನ್ನು ಮಾಡುವುದರ ಮೂಲಕ ಕೂಡ ಮಕ್ಕಳಿಗೆ ಇನ್ನೊಂದು ದಿವಸ ಆ ವಿಷಯವನ್ನು ಕೂಡ ಮಾಡುವ ಪ್ರಯತ್ನ ಆಗಲಿ ನಿಮ್ಮಿಂದ. ಇದು ಒಳ್ಳೆಯ ಕಾರ್ಯಕ್ರಮ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ನೋಡಲಿಕ್ಕಿರುವಂಥದ್ದು ಪಾರ್ದನದ ಸೊಗಡು. ತುಳುನಾಡು ಪನ್ನಗ ಪಾರ್ದನ ಪನ್ಪಿನ ಬಹಳ ವಿಶೇಷವಾದ ನಮ್ಮ ಗಮನಿಸನ್ನು ಪೋವೊಂದುಲ್ಲ. ಆ ಪಾರ್ದನಡ್ ಲೇಲೆ ಪಾಡಿಗೆ ಇಪ್ಪು ಅಥವಾ ರಾಯೋ ರಾಯ ಕೊರಂಗು ಒಂದಿಪ್ಪು ಇಂಚಿನ ಬೇತೆ ಬೇತೆ ರೀತಿಯ ಪಾರ್ದನಲ್ಲಿಪ್ಪುಂಡು. ಆ ಪಾರ್ದನ ಮಾತ ನಾಟಿ ಮನ್ಪಿನ ಹಂಚಿನ ಪೊರ್ತುಡು ಒಂದು ಮಾತಕ್ಕೇನೊಂದು ಪೋಪ. ಹಾಗಾಗಿ ನಾವೀಗ ವಿಶೇಷವಾಗಿ ಪಾರ್ದನದ ಸೊಗಟನ್ನು ಗಮನಿಸ್ತಾ ಕೃಷಿಯ ಮೆಲುಕುಗಳು, ವಿದ್ಯಾರ್ಥಿಗಳು ಯಾವ ರೀತಿಯಾಗಿ ಕೃಷಿ ಮಾಡ್ತಾರೆ, ಅದರಿಂದ ಅವರ ಒಳಗಿರುವಂಥ ಖುಷಿ ಯಾವ ರೀತಿ ಇದೆ ಎಲ್ಲವನ್ನು ಗಮನಿಸ್ತಾ ಬರುವ. राव राव करूंगो रावाने निदान में कारगे चाइन दीद करूंगो दीदाने निदान में
ke wongila dila korungo didane didan be ಮಕ್ಕಳಲ್ಲಿ ಕೃಷಿ ಆಂದೋಲನ ಮಾಡಬೇಕು ಅಂತ ಹೇಳಿದಾಗ ಅಲ್ಲಿಯ ಶಾಲೆಯ ಶಿಕ್ಷಕರು ಮುತುವರ್ಜಿ ವಹಿಸ್ತಾ ಹೋಗ್ತಾರೆ. ಆ ಮುತುವರ್ಜಿ ವಹಿಸಿದ್ದಕ್ಕೆ ಒಂದೊಳ್ಳೆ ರೀತಿಯಾಗಿ ಸಾಥ್ ನೀಡುವ ಮೂಲಕವಾಗಿ ಬಂಟ್ವಾಳ ತಾಲೂಕಿನ ಕೃಷಿ ಇಲಾಖೆಯ ತಾಂತ್ರಿಕ ಅಧಿಕಾರಿಯಾಗಿರುವಂಥ ಶ್ರೀಯುತ ನಂದನ್ ಶೆಣೆಯವರು ಮುಂದೆ ಬರ್ತಾ ಹೋಗ್ತಾರೆ. ಆ ಎಲ್ಲ ರೀತಿಯಾಗಿರುವಂಥ ಪ್ರಕ್ರಿಯೆಗಳಿಗೆ ಸಂಪೂರ್ಣ ಮಾರ್ಗದರ್ಶನ ನೀಡುವ ಮೂಲಕವಾಗಿ ವ್ಯವಸ್ಥಿತವಾಗಿ ನಡಿಬೇಕು ಅಂತ ಹೇಳುವಂಥ ಆಲೋಚನೆ ಇಟ್ಟುಕೊಂಡು ಈ ಒಂದು ಪ್ರದೇಶದಲ್ಲಿ ಸಂಪೂರ್ಣವಾಗಿ ಮಕ್ಕಳಿಗೆ ಮಾರ್ಗದರ್ಶನ ನೀಡ್ತಾ ಹೋಗ್ತಾರೆ. ನಮ್ಮೊಂದಿಗಿದ್ದಾರೆ ಶ್ರೀಯುತ ನಂದನ್ ಶೆಣೆಯವರು. ಸರ್ ನಮಸ್ಕಾರ. ನಮಸ್ತೆ. ಮಕ್ಕಳ ಇಂತಹ ಪಾಠ ಮುಂದೆ ಯಾವ ರೀತಿಯಾಗಿ ಬೆನಿಫಿಟ್ ಆಗ್ತಾ ಹೋಗ್ತದೆ, ಅದರೊಟ್ಟಿಗೆ ಆ ಮಕ್ಕಳಿಗೆ ಈಗ ಅದು ಅರ್ಥ ಆಗಲಿಕ್ಕೆ ಸಾಧ್ಯನಾ ಸರ್? ಕಲಿಸಿದ ಈ ಒಂದು ಪ್ರತಿಯೊಂದು ಕೃಷಿಯ ಒಂದು ಪಾಠಗಳಿರ್ಬೋದು, ನಡುವಂತ ಇರ್ಬೋದು ಅಥವಾ ಈ ಭತ್ತದಲ್ಲಿರುವಂಥ ಇಂಪಾರ್ಟೆನ್ಸ್ಗಳಿರ್ಬೋದು, ಮಕ್ಕಳಿಗೆ ತಿಳಿಸಿದರೆ ಅರ್ಥ ಆಗಲಿಕ್ಕೆ ಸಾಧ್ಯವ? ಮಕ್ಕಳಿಗೆ ಅರ್ಥ ಆಗ್ತಾ ಹೋಗ್ತದೆ. ಆದರೆ ಒಂದೇನಂದ್ರೆ ಕಲಿಕೆಯ ಪಾಠಗಳು ನಾವಂದ್ರೆ ಡೂಯಿಂಗ್ ಬೈ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ಹೋಗುವಂಥದ್ದು. ಅವರಿಗೆ ಸಣ್ಣ ಪ್ರಾಯದಲ್ಲಿ ಏನಾದರೂ ವಿಚಾರಗಳು ಅವರ ಮನದಟ್ಟಾದ್ರೆ ಅದು ಮುಂದೆ ಅವರ ಭವಿಷ್ಯತ್ತಿನಲ್ಲಿ ಬಹಳ ಗಾಢವಾದಂಥ ಪರಿಣಾಮಗಳು ಖಂಡಿತ ಬೀಳ್ತದೆ. ಅದು ಒಳ್ಳೆಯದಾಗ್ಲಿ ಅಥವಾ ಕೆಟ್ಟದಾಗ್ಲಿ. ಹಾಗಾಗಿ ಇಂಥ ಒಳ್ಳೆ ವಿಚಾರಗಳು, ಪಠ್ಯೇತರ ಚಟುವಟಿಕೆ, ಆ 4 ಗೋಡೆ ಮಧ್ಯೆ ಕಲಿಯುವಂಥ ವಿಷಯಗಳ ಜೊತೆಗೆ ಈ ರೀತಿಯ ಒಂದು ಕೃಷಿಯನ್ನ ಗದ್ದೆಯಲ್ಲಿ ಭತ್ತವನ್ನು ನಾಟಿ ಮಾಡೋದ್ರ ಮುಖಾಂತರ ಅವರು ಕಲ್ತರು ಅಂದ್ರೆ ಮುಂದೆ ಅವ್ರು 4 ಜನ ಮಕ್ಕಳಿಗೂ ಹೇಳ್ತಾರೆ. ಹಾಗೂ ಭವಿಷ್ಯತ್ತಿನಲ್ಲಿ ಅವರಿಗೆ ಒಳ್ಳೆ ಕೃಷಿಕರಾಗಲಿಕ್ಕೆ ಅಥವಾ ಕೃಷಿಕರಿಗೆ ಪ್ರೇರಣೆ ಕೊಡುವಂಥ ಒಂದು ಇಚ್ಛಾಶಕ್ತಿ ಖಂಡಿತ ಬರ್ತದೆ. ಸಂತೋಷ್ ಕುಮಾರ್ ಅವರು ಹೇಳ್ತಾ ಹೋದ್ರು, ಉಪನ್ಯಾಸಕರು. ನಂದನ್ ಶೆಣೆಯವರ ಮಾರ್ಗದರ್ಶನದ ಮೂಲಕವಾಗಿ ಮಕ್ಕಳಿಗೆ ನಾಟಿ ಮಾಡೋ ಪ್ರಕ್ರಿಯೆಗಳನ್ನು ಹೇಳ್ತಾ ಹೋಗ್ತೇವೆ. ಆ ಮಾರ್ಗದರ್ಶನ ಮಕ್ಕಳಿಗೆ ಯಾವ ರೀತಿಯಾಗಿ ಕೊಡ್ತಾ ಹೋಗ್ತೀರಿ, ಅದರೊಟ್ಟಿಗೆ ಆ ಮಕ್ಕಳು ಯಾವ ರೀತಿಯಾಗಿ ಮಾಡ್ತಾರೆ? ಯಾಕಂದರೆ ಕಳೆದ ವರ್ಷವೂ ಇಲ್ಲಿ ನಡೆದಿರುವಂಥದ್ದು ಹೇಗಿತ್ತು? ಕಳೆದ ವರ್ಷ ಕೂಡ ನಾವು ಕೂಡ ಬಂದಿದ್ದೆವು. ಉತ್ತಮ ಪ್ರಕ್ರಿಯೆ ಇದು. ನಾವು ಇಲಾಖೆಯಲ್ಲಿ ಸೌಲಭ್ಯಗಳನ್ನು ಕೊಡ್ತೇವೆ, ಬಿತ್ತನೆ ಬೀಜ ಕೊಡ್ತೇವೆ, ತರಬೇತಿಗಳನ್ನು ರೈತರಿಗೆ ಕೊಡ್ತೇವೆ. ಆದ್ರೆ ಈ ಸಣ್ಣ ಮಕ್ಕಳಿಗೆ ಕೊಡುವಾಗ ಇಲ್ಲಿ ವ್ಯತ್ಯಾಸ ಇರ್ತದೆ. ಅವರಿಗೆ ರೈತರಿಗೆ ಹೇಳುವ ವಿಚಾರಗಳನ್ನು ಹೇಳುವ ರೀತಿಯಲ್ಲೂ ಮಕ್ಕಳಿಗೆ ಹೇಳುವ ರೀತಿಯಲ್ಲಿ ತುಂಬಾ ವಿಭಿನ್ನವಾಗಿರ್ತದೆ. ಆದ್ರೆ ಅವರು ಚೆನ್ನಾಗಿ ಅರ್ಥಕೊಂಡು, ಈಗ ನಾವು ಫಸ್ಟಿಗೆ ಅವರಿಗೆ ಕ್ವಶನ್ ಕೇಳಿದೆವು, ನೀವು ಬೆಳಿಗ್ಗೆ ಟಿಫನ್ ಏನ್ ಮಾಡ್ತೀರಿ ಅಂತ ಕೇಳಿದಾಗ ದೋಸೆ ಅಂತ ಹೇಳಿದ್ರು. ದೋಸೆ ಯಾವ್ದ್ರಲ್ಲಿ ಆಗ್ತದೆ? ಅಕ್ಕಿ ಭತ್ತ, ಇಷ್ಟು ಗೊತ್ತಿದೆ. ಹೆಚ್ಚಿನ ಜನರಿಗೆ ಈಗಿನ ಜನರೇಷನ್ಗೆ ಅಕ್ಕಿಯಲ್ಲಿ ಆಗ್ತದೆ, ಭತ್ತ ಹೇಗೆ ಆಗ್ತದೆ ಅನ್ನೋದೇ ಗೊತ್ತಿಲ್ಲ. ಹೇಗೆ ಮನೆಗೆ ಹಾಲು ಪ್ಯಾಕೆಟ್ ಅಲ್ಲಿ ಬರ್ತದೆ, ಹಾಲು ಬರುದಿಲ್ಲ ಅಂತ ಹೇಳಿದ್ರೆ ದನದಿಂದ ಬರುವುದು ಅಂತ ಹೇಳುದಿಲ್ಲ, ಪ್ಯಾಕೆಟ್ ರೂಪದಲ್ಲಿ ಬರ್ತದೆ ಅಂತ ಹೇಳಿ. ಹಾಗಾಗಿ ಅವರು ಬದಲಾವಣೆ ಆಗ್ತಾರೆ. ಈ ತರದ ಕಾರ್ಯಕ್ರಮಗಳು ಹೇಗೆಂದ್ರೆ ನಮಗೆ ಓವರ್ ದ ಇಯರ್ಸ್ ಭತ್ತದ ಏರಿಯಾ ತುಂಬಾ ಕಡಿಮೆ ಆಗ್ತಾ ಇದೆ, ತುಂಬಾ ಆತಂಕದ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಒಂದು ಕಾಲಘಟ್ಟದಲ್ಲಿ ಕೇರಳಕ್ಕೆ ನಾವು ಭತ್ತವನ್ನು ಕೊಡ್ತಾ ಇದ್ದೇವೆ, ಆದ್ರೆ ಈಗ ಕೇರಳದಿಂದ ನಮಗೆ ಭತ್ತ ಬರುವಂತ ಪರಿಸ್ಥಿತಿ ಆಗಿದೆ. ಅಂದ್ರೆ ಅಲ್ಲಿ ಕೇರಳದಲ್ಲಿ ಉತ್ತಮ ರೀತಿಯ ಬೇಸಾಯ ಮಾಡ್ತಾ ಇದ್ದಾರೆ, ನಮ್ಮಲ್ಲಿ ಕುಂಠಿತ ಆಗ್ತಾ ಇದೆ. ಅದನ್ನ ಹೆಚ್ಚು ಮಾಡಲೇಬೇಕು. ಯಾಕಂದ್ರೆ ಪ್ರಮುಖ ಆಹಾರ ಬೆಳೆ ನಮ್ಮ ಜಿಲ್ಲೆಯಲ್ಲಿ ಭತ್ತ ಒಂದೇ ಇರುತ್ತೆ. ಬೇರೆ ವಾಣಿಜ್ಯ ಬೆಳೆಗಳಲ್ಲಿ ನಮಗೆ ಏನು ಊಟ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಭತ್ತದಿಂದನೇ ಊಟ ಮಾಡ್ಲಿಕ್ಕೆ ಸಾಧ್ಯ ಆಗುವಂತ ಸರ್ ಇಲ್ಲಿ ಗಮನಿಸುವಂತ ಬಹಳ ವಿಶೇಷವಾಗಿ ಬೇರೆ ಬೇರೆ ಶಾಲಾ ಕಾಲೇಜುಗಳಲ್ಲಿ ಎಲ್ಲ ವ್ಯವಸ್ಥೆಗಳು ನಡೀತಾ ಇದೆ. ಬಂಟ್ವಾಳ ತಾಲೂಕಿನ ವಿದ್ಯಾರ್ಥಿಗಳಿಗೆ ನಾವು ವಿಶೇಷವಾಗಿ ಗಮನಿಸುವಂಥ ಬಾಳತಿಲ ಪ್ರದೇಶದಲ್ಲಿ ಬೇರೆ ಬೇರೆ, ಯಾಕಂದರೆ ಎಲ್ಲವೂ ನಿಮ್ಮ ಅಂಡರಲ್ಲಿ ನಿಮ್ಮ ಮುಖಾಂತರವಾದೊಂದು ಮಾರ್ಗದರ್ಶನದಲ್ಲಿ ನಡೀತಾ ಹೋಗ್ತದೆ. ಬಂಟ್ವಾಳ ತಾಲೂಕಿನಲ್ಲಿ ಹೇಗಿದೆ ಮಕ್ಕಳ ಒಂದು ಪರಿಶ್ರಮ ಇರ್ಬೋದು, ಮಕ್ಕಳ ಒಂದು ಮುತುವರ್ಜಿ ಇರ್ಬೋದು, ಮಕ್ಕಳ ಉತ್ಸಾಹ ಹೇಗಿದೆ? ಬಹಳ ಚೆನ್ನಾಗಿದೆ. ಯಾಕಂದ್ರೆ ಒಂದು ಕಲ್ಲಡಕದ ಶಾಲೆ ನೋಡಿದ್ರೆ 2000 ಮಕ್ಕಳಿಂದನೂ ಮೊನ್ನೆ ಸುಮಾರಷ್ಟು ಗದ್ದೆ ನಾಟಿ 2000 ಮಕ್ಕಳಿಂದ ಭತ್ತದ ಗದ್ದೆ ನಾಟಿ ಮಾಡಿಸಿದ್ದಾರೆ. ಹಾಗೆ NSS ಇರ್ತವೆ ಕಾಲೇಜಲ್ಲಿ, ಆ ಘಟಕದ ಮೂಲಕ ಕೂಡ PU ಕಾಲೇಜಿನ ಮತ್ತು ಡಿಗ್ರಿ ಕಾಲೇಜಿನ ಮಕ್ಕಳನ್ನು ಕೂಡ ಈ ರೀತಿಯ ಒಂದು ಭತ್ತ ನಾಟಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಈಗ ನಾವು ನೋಡ್ತಿರುವಂತ 6, 7, 8ನೇ ತರಗತಿ ಮಕ್ಕಳು, ಇದರಲ್ಲಿ ನಾವು ಅವರಿಗೆ ಪಠ್ಯೇತರ ಚಟುವಟಿಕೆಯಾಗಿ ಪರಿಗಣಿಸಿ ಮಾಡ್ತಾ ಇರೋದ್ರಿಂದ ಇದು ನಾವು ಅವರನ್ನು ಕೆಲಸ ಮಾಡಿಸ್ತಾ ಇಲ್ಲ, ಅವರಿಗೆ ಒಂದು ಪಠ್ಯೇತರ ಚಟುವಟಿಕೆಯಾಗಿ ಪರಿಗಣಿಸ್ತಾ ಇದ್ದೇವೆ. ಹಾಗೆ ಅವರಿಗೂ ಕೂಡ ಒಂದು ಪಠ್ಯೇತರ ಚಟುವಟಿಕೆಯಾಗಿ ಅವರಿಗೆ ಒಂದು ಕ್ರೀಡೋಲ್ಲಾಸ ಸಿಗ್ತದೆ. ಇದಾದ ನಂತರ ಅವರು ಗದ್ದೆಯಲ್ಲಿ ಆಟ ಆಡ್ತಾರೆ. ಈಗ ನಾವು ಬಹುತೇಕ ಕಡೆ ನೋಡ್ತಾ ಇದ್ದೇವೆ ಆಟಿಡೊಂಜಿ ದಿನ, ಕನ್ನಡೊಂಜಿ ದಿನ ಅಂತೇಳಿ. ಬಟ್ ಕೇವಲ ಅದಕ್ಕೆ ಮಾತ್ರ ಸೀಮಿತ ಆಗಬಾರ್ದು. ಬೆಳಿಗ್ಗಿಂದ ಮಧ್ಯಾಹ್ನ ತನಕ ಕನಿಷ್ಠ ಗದ್ದೆಯಲ್ಲಿ ಏನಾದ್ರು ಭತ್ತ ನಾಟಿ ಮಾಡಬೇಕು, ಅಥವಾ ಬೆಳಿಗ್ಗೆ ಆಟ ಆಡಿ ಮಧ್ಯಾಹ್ನ ಗದ್ದೆಯನ್ನ ನಾಟಿ ಮಾಡುವ ಕಾರ್ಯ ಆಗಬೇಕು. ಈ ತರನಾಗಿ ಗದ್ದೆ ಉಳಿಬೇಕು ಹಾಗೂ ಕೃಷಿ ಮುಂದುವರಿಬೇಕು ಅನ್ನೋ ಆಶಯ. ಹಲವಾರು ಸ್ಕೂಲ್ ಅಂಡ್ ಕಾಲೇಜ್ಗಳು ಮಾಡ್ತಾ ಇದೆ, ಮಾಡದಂತಹ ಸ್ಕೂಲ್ ಅಂಡ್ ಕಾಲೇಜುಗಳು ಇದೆ. ಯಾಕಂದ್ರೆ ಹಲವಾರು ರೀತಿಯಾಗಿರುವಂತಹ ವ್ಯಕ್ತಿಗಳಿಗೂ ಕೂಡ ಆಸೆ ಇರ್ತದೆ, ಆದರೆ ಕಾಲೇಜಲ್ಲಿ ಸ್ಕೂಲಲ್ಲಿ ಅವಕಾಶ ಇರುವುದಿಲ್ಲ. ನಿಮ್ಮ ಮೂಲಕವಾಗಿ ನಾವು ಮುಂದೆ ಬರ್ತೇವೆ, ನೀವು ಮಾಡಿ ಅಂತ ಹೇಳುವಂಥದ್ದಾದರೆ ಯಾವ ರೀತಿಯಾಗಿ? ಯಾಕಂದರೆ ಮೊದಲಾಗಿ SDMC ಅವರು ಇರ್ಬೋದು ಅಥವಾ ಮ್ಯಾನೇಜ್ಮೆಂಟ್ ಇರ್ಬೋದು, ಅದರೊಟ್ಟಿಗೆ ಶಿಕ್ಷಕರಿಗೂ ಬೇಕಾಗ್ತಾ ಹೋಗ್ತದೆ. ನಿಮ್ಮ ಮಾಹಿತಿ ನೇರವಾಗಿ. ಈಗ ನಾವು ನಮ್ಮ ಇಲಾಖೆ ವತಿಯಿಂದ ಏನೇನು ಸೌಲಭ್ಯಗಳು ಕೊಡ್ತೇವೆ ಮತ್ತು ಏನು ಮಾಹಿತಿ ಕೊಡಬೇಕು, ತಂತ್ರಜ್ಞಾನ ವರ್ಗಾವಣೆ, ಅದನ್ನು ನೇರವಾಗಿ ಶಾಲೆಗೆ ಹೋಗಿ NSS ಮುಖಾಂತರ, ಹೇಗಿದ್ರೆ ಒಂದು NSS ಘಟಕ ಅಂತ ಇರ್ತದೆ, ಅಥವಾ ಶಾಲಾಭಿವೃದ್ಧಿ ಸಮಿತಿ ಇಲ್ಲ ಶಿಕ್ಷಕವರಿಂದ HM ಆಗಿರ್ತಾರೆ, ಅವ್ರ ಹತ್ರ ಮಾತಾಡಿ ನಾವು ಹೇಗೆ ರೈತರ ಫೀಲ್ಡ್ ಕೊಡೋದನ್ನ ಈ ಯುವ ಜನಾಂಗಕ್ಕೆ ಕೊಡುವಂತ ಕಾರ್ಯಕ್ರಮ ಖಂಡಿತ ಮಾಡ್ತೇವೆ. ಬೇಕಾದ್ರೆ ಆಡಿಯೋ ವಿಜುವಲ್ ಏಡ್ಸ್ ಪ್ರೊಜೆಕ್ಟರ್ ಇಟ್ಕೊಂಡು ಅದರ ಬಗ್ಗೆ PPTಯನ್ನೇ ಮಾಡಲಿಕ್ಕೂ ನಮ್ಮಲ್ಲಿ ಬೇಕಾದ ವ್ಯವಸ್ಥೆಗಳು ಕೂಡ ಇದೆ. ಅದಕ್ಕೆ ಅವಕಾಶವನ್ನು ಅವರು ಕೂಡ ಕೊಡಬೇಕು. ಶಾಲಾ ಮುಖ್ಯಸ್ಥರು ಆಗಲಿ ಅಭಿವೃದ್ಧಿ ಸಮಿತಿಯವರು ಕೂಡ ಮನಸ್ಸು ಮಾಡಿದರೆ, ಮತ್ತೆ ಮುಖ್ಯವಾಗಿ ನಿಮ್ಮಂತ ಒಂದು ಚಾನೆಲ್ ಅವರು ಮುಂದೆ ಬಂದು
ಬಂದು ಈ ವಿಷಯವನ್ನ ರೈತರಿಗೂ ಸಮಾಜಕ್ಕೂ ತಿಳಿಸಿದೆ ಅಂತಂದ್ರೆ ಖಂಡಿತವಾಗಿ ಸಕ್ಸಸ್ ಆಗ್ತದೆ. ಎಸ್ ಸರ್, ಸಂತೋಷ ಆಯಿತು ಇಂತಹ ಒಂದು ವ್ಯವಸ್ಥೆ ಮಾಡೋದಕ್ಕಾಗಿ. ಮಕ್ಕಳಲ್ಲಿ ಇನ್ನಷ್ಟು ರೀತಿಯಾಗಿರುವಂತಹ ಒಂದು ಕೃಷಿಯ ಒಲವು ಬರಬೇಕು. ಯಾಕಂದರೆ ನಾವು ಕಳೆದೊಂದು ಡಿಬೇಟ್ನಲ್ಲಿ ಕಳೆದೊಂದು ಸಂಚಿಕೆಯಲ್ಲಿ ನಾವು ಗಮನಿಸ್ತಾ ಹೋದೆವು, ಭತ್ತದ ಬೇಸಾಯದಲ್ಲಿ ಅತೀ ಪ್ರಾಬ್ಲಮ್ ಆಗುವಂಥದ್ದು ಅಡಿಲು ಬೀಳುವಂತಹ ಪ್ರದೇಶ, ಸಮಸ್ಯೆ ಆಗುವಂಥದ್ದು ನೀರಿನ ಸಮಸ್ಯೆ ಅಂತ ಹೇಳುವಂಥದ್ದು. ಎಲ್ಲದಕ್ಕೂ ತಂತ್ರಜ್ಞಾನಗಳಿರುವಂಥ, ಎಲ್ಲದಕ್ಕೂ ಬದಲಾವಣೆ ಇರುವಂಥದ್ದು ಮನಸ್ಸು ಅಂತ ಹೇಳುವಂಥದ್ದು ಪ್ರಮುಖವಾಗಿರ್ತಾ ಹೋಗ್ತದೆ. ಆ ಮನಸ್ಸು ತುಂಬ ಕೆಲಸ ಮಕ್ಕಳಲ್ಲಿ ಬಂದಾಗ, ಮಕ್ಕಳ ಆ ತೋಟದಲ್ಲಿದ್ದಂಥ ಅಡಿಲು ಭೂಮಿಗಳು ಕೂಡ ತಂದೆ ಮಾಡುವ ಅಡಿಲು ಭೂಮಿ ನಾನು ಮೊನ್ನೆ ಮಾಡಿದ್ದೇನೆ ಅಂತ ಹೇಳೋ ಒಂದು ಮುತುವರ್ಜಿ ಬರಲಿಕ್ಕೆ ಸಾಧ್ಯ ಆಗ್ತದೆ. ಅಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟದಕ್ಕೆ, ಮಾರ್ಗದರ್ಶನ ನೀಡಿದ್ದಕ್ಕಾಗಿ ಭಾಳ ಸಂತೋಷದಿಂದ ವಂದನೆಗಳು ಸರ್. ಧನ್ಯವಾದ, ತಮಗೂ ಕೂಡ ಧನ್ಯವಾದಗಳು. ಎಸ್ ಓ ಪೋಯೇನೆ ದಿಕ್ಕೆಯೇ ಓ ಬೇಲೆ ಓ ಆತುಲಾ ಪೊನಗ ಓ ಆರುಲಾ ಉಲ್ಲಯೇ ಓ ಕೆಂಡೇರ ngೌಲೆ ಓ ಏರುಗ ದಿಕ್ಕಯೇ ಓ ಬಂಜಿದ ವಟನ ಓ ಕರಿಪೋಡೆ ಪಂಡೆರೆ ಓ ಬೇಲೆ ಓ ಗಾರುಲ ಕೆಂಡರ ಓ ಅಗೋಲಿನ ತಂಜನ ಓ ಮರೈದ ಉಪ್ಪು ಓ ಕುಪ್ಪಿದ ಉಪ್ಪಡೋ ಓ ಕೊರುದೆ ಕೊರಿಯರೆ ಓ ಬಂಜಿದ ಬಡವೋ ಓ ಕರಿತೋನೆ ದಿಕ್ಕೆಯೇ ಓ ngೌಲೂಲ ಕೆರಡೆ ಓ ನಮ್ಮಲ ನೇದಿಗೆ ಓ ಜಪ್ಪೋಡೋ ಬಂದರೆ ಓ ಮುದಾಯಿ ಹೋಗೋದು ಓ ಮುಪ್ಪಾಲು ಕೊಂಡೋಡು ಓ ಪಡ್ಡಾಯಿ ಹೋದು ಓ ನಲ್ಪಾಲು ಕೊಂಡೋಡು ಓ ಪಂಡೇರೆ ಉಲ್ಲಯೇ ಓ ಬೇಲೆ ಓ ಗಾತುಲ ಪೊನ್ನಗ ಓ ಪೋಪೇನೆ ದಿಕ್ಕೆಯೇ ಓ ಒಂಜಿಲ ತಡಮೆ ಓ ಒಂಜಿಲ ತೋಡು ಓ ಕರಿಯೋನೆ ಪೋಯೇ ಓ ಪೋದುಲ ಅನಗ ಓ ಎಲ್ಲೊಂದಿ ಇಲ್ಲೋ ಓ ತೋಜುಂಡು ngೌಲು ಓ ಕೆನ್ನಾಗ ಪಂಡೆರೆ ಓ ಏರಾಮ ಉರಿಗಿಲೆ ಓ ಗಾಯೇಲ ದಿಕ್ಕೆ ಓ ಲೆತ್ತೇನೆ ngೌಲು ಓ ಒಂಜಿಲ ಲೆಪ್ಪುಗೋ ಓ ರಡ್ಡುಲ ಸೊರನೆ ಓ ಕೋರೊಂದೆ ಬರ್ತೆರೆ ಓ ಬೇರೆ ರೈತ ಮಿತ್ರರೇ, ಮಕ್ಕಳ ಭತ್ತದ ಬೇಸಾಯದ ಈ ಒಂದು ಕಾನ್ಸೆಪ್ಟು ಸುಂದರ ಅಲ್ಲ? ಬೇರೆ ಬೇರೆ ರೀತಿಯಾಗಿರುವಂತಹ ಮಕ್ಕಳಿಗಿರುವಂಥ ಪಾಠದೊಟ್ಟಿಗೆ ಭತ್ತದ ಬೇಸಾಯ ಅಂತ ಹೇಳುವಂಥದ್ದು ಕೂಡ ಒಂದು ಅದ್ಭುತವಾದಂಥ ಪ್ರಕ್ರಿಯೆ. ಖಂಡಿತವಾಗಿ ಇದರ ಬಗ್ಗೆ ಈ ಒಂದು ಸಂಚಲನ ಅಥವಾ ಈ ಒಂದು ವಿಷಯದ ಬಗ್ಗೆ, ಯಾಕಂದರೆ ಪ್ರತಿಯೊಂದು ಪ್ರದೇಶದಲ್ಲಿ ಕಾಣ್ತಾ ಇದ್ದೇವೆ ಭತ್ತದ ಬೇಸಾಯವನ್ನು ಮಕ್ಕಳು ಮಾಡ್ತಾ ಇರುವಂಥದ್ದು. ಪ್ರೈಮರಿ ಮಕ್ಕಳಿರ್ಬೋದು, ಹೈಸ್ಕೂಲ್ ಮಕ್ಕಳಿರ್ಬೋದು, ಕಾಲೇಜ್ ಮಕ್ಕಳಿರ್ಬೋದು, ಎಲ್ಲ ರೀತಿಯಾಗಿರುವಂಥ ಮಕ್ಕಳು ಮಾಡ್ತಾ ಇರುವಂಥದ್ದು. ಹಾಗಾಗಿ ಇದರ ಬಗ್ಗೆ ಒಂದು ಸಂಪೂರ್ಣವಾದಂಥ ನಮಗೆ ಈ ಒಂದು ವಿಷಯದಲ್ಲಿ ಮಾತಾಡಲಿಕ್ಕಿದ್ದಾರೆ ರಾಜ್ಯ ರೈತ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆಗಿರುವಂಥ ಶ್ರೀಯುತ ಪ್ರೇಮನಾಥ್ ಶೆಟ್ಟಿ ಅವರು ನಮ್ಮೊಂದಿಗಿದ್ದಾರೆ. ಅದೇ ರೀತಿಯಾಗಿ ಈ ಒಂದು ಬಾಳ್ತಿಲ ಗ್ರಾಮದ ಈ ಒಂದು ರೈತ ಸಂಘದ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಸುರೇಂದ್ರ ಕೋರಿಯದವರು ನಮ್ಮೊಂದಿಗಿದ್ದಾರೆ. ನಮಸ್ಕಾರ. ಮಕ್ಕಳ ಒಂದು ಪ್ರಬುದ್ಧತೆಯಲ್ಲಿ, ಯಾಕಂದರೆ ಮಕ್ಕಳಿಗೂ ಕೂಡ ಆ ಕೃಷಿಯ ಪ್ರಜ್ಞೆ ಬೆಳಿಬೇಕು ಅಂತ ಹೇಳುವ ಒಂದು ನಿಟ್ಟಿನಲ್ಲಿ ಈ ಒಂದು ಭಾಳ ವಿಶೇಷವಾಗಿ ಕಾರ್ಯಕ್ರಮ ಹಮ್ಮಿಕೊಂಡಿರುವಂಥದ್ದು. ಯಾವ ರೀತಿಯಾಗಿ ಮಕ್ಕಳಿಗೆ ಇದು ಬೆನಿಫಿಟ್ ಆಗ್ತದೆ? ಇವತ್ತು ತಂತ್ರಜ್ಞಾನ ಎಷ್ಟೇ ಮುಂದುವರಿದರೂ ಕೂಡ ನಾವು ಒಟ್ಟಿಗೆ ತಿನ್ನುವಂಥ ಅನ್ನಕ್ಕೆ ನಾವು ಕೃಷಿ ಭೂಮಿಗೆ ಇಳಿಲೇಬೇಕು, ಗದ್ದೆಯಲ್ಲಿ ನಾವು ಬೆವರು ಸುರಿಸಲೇಬೇಕು. ಆ ನಿಟ್ಟಿನಲ್ಲಿ ಇವತ್ತು ಮಕ್ಕಳಿಗೆ ಅದರ ಬಗ್ಗೆ ಅನುಭವವನ್ನು ನಾವು ಹಂಚಿಕೊಳ್ಬೇಕು. ಜೊತೆಯಲ್ಲಿ ಅವರಿಗೆ ಮುಂದಿನ ಪೀಳಿಗೆಗೆ ಈ ನಾವು ತಿನ್ನುವಂಥ ಆಹಾರ ಎಲ್ಲಿಂದ ಉತ್ಪಾದನೆ ಆಗುತ್ತೆ ಅನ್ನೋದನ್ನು ನಾವು ಮನವರಿಕೆ ಮಾಡಿಕೊಡುವ ನಿಟ್ಟಿನಲ್ಲಿ ಇವತ್ತು ನಮ್ಮ ಬಾಲ್ತಿಲ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ನಮ್ಮ ಯಾದವ್ ಕೋರಿಯರವರ ನೇತೃತ್ವದಲ್ಲಿ ಇವತ್ತು ಶಾಲಾ ಆಡಳಿತ ಮಂಡಳಿಯ ನಿಟ್ಟಿನ ಈ ಕೆಲಸವನ್ನು ಹಮ್ಮಿಕೊಂಡಿದ್ದಾರೆ. ಇವರನ್ನು ಈ ಕೆಲಸ ಸ್ವಾಗತಾರ್ಹ ಕೆಲಸ. ಪ್ರತಿ ವರ್ಷ ಈ ವರ್ಷದಂತೆ ಕಳೆದ ವರ್ಷವೂ ಕೂಡ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು.
ಯುವ ಪೀಳಿಗೆ ನಮಗೆ ಏನು ಎಲ್ಲಿಂದ ನಾವು ಅನ್ನ ತಿಂತೀವಿ ಅನ್ನೋದನ್ನು ನಾವು ಮನವರಿಕೆ ಕೊಡುವ ನಿಟ್ಟಿನಲ್ಲಿ ಅವರು ಕೂಡ ಗದ್ದೆಗೆ ಇಳಿದು ಹೇಗೆ ನಮ್ಮ ಪೂರ್ವಜರು ಬೆವರು ಸುರಿಸಿ ಈ ಕೃಷಿನ ಉಳಿಸ್ಕೊಂಡು ಬಂದಿದ್ದಾರೆ. ಈ ಭಾರತೀಯ ಇಡೀ ದೇಶದಲ್ಲೇ ಇಡೀ ವಿಶ್ವದಲ್ಲಿ ಭಾರತ ಕೃಷಿ ಪ್ರಧಾನ ದೇಶ. ಕೃಷಿ ಪರಂಪರೆಯನ್ನು ನಾವು ಉಳಿಸುವ ನಿಟ್ಟಿನಲ್ಲಿ ನಾವು ಕೂಡ ಅನೇಕ ರೈತ ಸಂಘಟನೆಯಿಂದ ಹೋರಾಟಗಳು ಮಾಡ್ತೀವಿ, ಕೃಷಿ ಉಳಿಬೇಕು ಅನ್ನೋ ನಿಟ್ಟಿನಲ್ಲಿ. ಇವತ್ತು ಕೂಡ ನಾವು ತಿನ್ನುವ ಆಹಾರ ನಮ್ಮ ಜಿಲ್ಲೆಗೆ ದೂರದ ಗಂಗಾವತಿ ಶಿವಮೊಗ್ಗ ಕಡೆಯಿಂದ ನಾವು ತರಿಸಿ ತಿಂತೀವಿ. ಯಾಕೆಂದರೆ ನಮಗೂ ಕೂಡ ಇಲ್ಲಿ ಕೊರತೆ ಇದೆ, ಆಹಾರದ ಕೊರತೆ ಇದೆ. ನಾವು ಇವತ್ತು ಏನಿದೆ ವಾಣಿಜ್ಯ ಬೆಲೆಯಾಗಿ ನಾವು ಅಡಿಕೆಯನ್ನು ಇಲ್ಲಿ ಆಯ್ಕೆ ಮಾಡಿಕೊಂಡು ಅಡಿಕೆ ಕೃಷಿಯಲ್ಲಿ ನಾವು ಹೆಚ್ಚಿನ ಮಹತ್ವವನ್ನು ಕೊಟ್ಟು ಅಡಿಕೆ ಕೃಷಿ ಮಾಡ್ತಾ ಇದ್ವಿ. ಅದರಿಂದಾಗಿ ನಮಗೆ ಆಹಾರದ ಕೊರತೆ, ನಮ್ಮ ಜಿಲ್ಲೆಯೂ ಕೂಡ ಆಹಾರದ ಅಭಾವ ಇದೆ. ಅದನ್ನು ನೀಗಿಸುವ ನಿಟ್ಟಿನಲ್ಲಿ ಮುಂದಿನ ಪೀಳಿಗೆ ಆದರೂ ಅಲ್ಪ ಸ್ವಲ್ಪ ಉಳಿದಿರುವ ಜಮೀನಲ್ಲಿ ಈ ಥರ ಭತ್ತದ ಕೃಷಿ ಮಾಡಿ ನಮಗೆ ಸ್ವಂತಕ್ಕೆ ಆಗುವಷ್ಟಾದರೂ ಇಲ್ಲಿ ಭತ್ತವನ್ನು ಉತ್ಪಾದನೆ ಮಾಡಿ ಅನ್ನದ ಉತ್ಪಾದನೆ ಆಗುವಂಥ ಅಕ್ಕಿ ಉತ್ಪಾದನೆ ಆಗುವಂಥ ನಿಟ್ಟಿನಲ್ಲಿ ಯುವ ಪೀಳಿಗೆಗೆ ನಾವು ತಿಳಿಸಿಕೊಡುವ ನಿಟ್ಟಿನಲ್ಲಿ ಇವತ್ತು ಇಲ್ಲಿ ಸೇರಿದ್ದೀವಿ. ಖಂಡಿತವಾಗಿ ರೈತ ಸಂಘ ಅಂತ ಹೇಳುವಂಥದ್ದು ಇಂತಹ ಒಂದು ಮಕ್ಕಳ ಆ ಒಂದು ಬೇರೆ ಬೇರೆ ರೀತಿಯಾಗಿರುವಂಥ ಕೃಷಿಯ ಮಹತ್ವತೆಗೆ ಭತ್ತದ ಬೇಸಾಯ ಇರ್ಬೋದು ಅಥವಾ ಬೇರೆ ಬೇರೆ ತರಕಾರಿಗಳನ್ನು ಮಾಡುವಂಥ ಬೇಸಾಯಗಳಿರ್ಬೋದು, ಈ ಎಲ್ಲ ರೀತಿಯಾಗಿರೋ ಪ್ರಕ್ರಿಯೆಗೆ ರೈತ ಸಂಘ ಹೇಗೆ ಬೆಂಗಾವಲಾಗಿ ನಿಲ್ತೀವಿ? ಮೊದಲನೇದಾಗಿ ರೈತ ಸಂಘ ಕೃಷಿಯನ್ನು ಉಳಿಸುವ ನಿಟ್ಟಿನಲ್ಲಿ ಹೋರಾಟಗಳು ಮಾಡ್ಕೊಂಡು ಬಂದಿದೆ. ಯಾಕೆಂದರೆ ಕಾರ್ಪೊರೇಟ್ ಕಂಪನಿಗಳ ಕೈಗೆ ಈ ಕೃಷಿ ವಲಯವನ್ನು ಕೊಡುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಒಂದು ನಿರ್ಧಾರ ಕೈಗೊಂಡಿತ್ತು. ಆ ಸಮಯದಲ್ಲಿ ನಾವು ತೀವ್ರವಾದ ಇಡೀ ದೇಶಾದ್ಯಂತ ನಾವು ಮಾತ್ರ ಅಲ್ಲ, ಪಂಜಾಬ್ ಹರಿಯಾಣದಂಥ ದೊಡ್ಡ ಭತ್ತ ಬೆಳೆಯುವಂಥ ಕೃಷಿ ವಲಯದ ರೈತರು ಕೂಡ ಇದಕ್ಕೆ ಭಾಗಿಯಾಗಿ ಪ್ರಧಾನಿಗೆ ಮನವರಿಕೆ ಮಾಡಿ ಆ ಕಾಯ್ದೆಯನ್ನು ವಾಪಸ್ ತೆಗೆಯುವಲ್ಲಿ ನಾವು ಯಶಸ್ವಿ ಆಗಿದ್ದೀವಿ. ಜೊತೆಯಲ್ಲಿ ಈಗ ನಾವು ಕೃಷಿ ಏನು ಮುಂದಿನ ಪೀಳಿಗೆಗೆ ಕೃಷಿಯನ್ನು ನಾವು ಕೂಡ ಸ್ವತಃ ಕೃಷಿಕರಾಗಿದ್ದುಕೊಂಡು ಮುಂದಿನ ಪೀಳಿಗೆಗೆ ನಾವು ಕೃಷಿಯನ್ನು ಹೇಗೆ ನಾವು ನಡೆಸ್ಕೊಂಡು ಹೋಗಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಯುವ ಮಕ್ಕಳನ್ನು ಪ್ರೋತ್ಸಾಹಿಸುವಂಥ ನಿಟ್ಟಿನಲ್ಲಿ ಇವತ್ತು ಇಲ್ಲಿ ಸೇರಿದ್ದೀವಿ. ಈ ಬಾಳ್ತಿಲ ರೈತ ಸಂಘ ಇರ್ಬೋದು, ಒಂದು ದತ್ತು ತಗೊಂಡು ಆ ಒಂದು ಶಾಲೆಯಿಂದ ತಗೊಂಡು ಕೃಷಿ ಮಾಡಿ ಅವರಿಗೆ ಆ ಒಂದು ಮನದಟ್ಟು ಮಾಡೋ ವ್ಯವಸ್ಥೆಯನ್ನು ಮಾಡಿದ್ದೀರಾ? ಮೊದಲು ಶಿಕ್ಷಣಕ್ಕೂ ಆದ್ಯತೆ ಕೊಡಬೇಕು, ನಮ್ಮ ಕೃಷಿ ಜೊತೆಯಲ್ಲಿ ಶಿಕ್ಷಣಕ್ಕೂ ಆದ್ಯತೆ ಕೊಡಬೇಕು. ಆ ನಿಟ್ಟಿನಲ್ಲಿ ಒಂದು ಸರ್ಕಾರಿ ಶಾಲೆಗಳು ಮುಚ್ಚುವಂಥ ಸ್ಥಿತಿಯಲ್ಲಿ ಇದ್ದಾಗ ನಮ್ಮೆಲ್ಲರ ಈ ಊರಿನವರ ಸಹಕಾರ, ನಮ್ಮೆಲ್ಲರ ಸಹಕಾರದಿಂದ ಇವತ್ತು ಕೃಷಿ ಶಾಲೆ ಉನ್ನತೀಕರಣಗೊಂಡು ಇವತ್ತು ಆಂಗ್ಲ ಮಾಧ್ಯಮದಲ್ಲೂ ಕೂಡ ಪಾಠವನ್ನು ಮಾಡಿ ಮಕ್ಕಳಿಗೆ ಕೃಷಿಯ ಜೊತೆಯಲ್ಲಿ ಅವರು ವೈಜ್ಞಾನಿಕವಾಗಿ ಕೂಡ ಅವ್ರಿಗೆ ಜ್ಞಾನ ಕೂಡ ಹೆಚ್ಚಿಸಬೇಕು. ಆ ನಿಟ್ಟಿನಲ್ಲಿ ನಾವು ಅದಕ್ಕೂ ಕೂಡ ಪ್ರಾಧಾನ್ಯತೆ ಕೊಟ್ಟಿದ್ದೀವಿ. ಶಾಲೆಯಲ್ಲಿ ನಾವು ಮಕ್ಕಳಿಗೆ ಮರಗಳನ್ನು ಹೀಗೆ ಬೆಳೆಸಿದಂಥ ಒಂದು ತೋಟಗಾರಿಕೆಯನ್ನು ಮಾಡಿದ್ದೇವೆ. ನಾವು ನಮ್ಮದು ಒಂದು NGO ಉಂಟು, ಅದರೊಟ್ಟಿಗೆ ಸೇರಿಕೊಂಡು ಈಗ ಇದು ನಮ್ಮ ಆಯುರ್ವೇದಿಕ್ ಸಸ್ಯ ಗಿಡಗಳಿದೆ, ಅದನ್ನೆಲ್ಲ ಶಾಲೆಯಲ್ಲಿ ಇವಾಗಲೇ ನಾವು ರೆಡಿ ಮಾಡಿ ಕೊಟ್ಟಿದ್ದೀವಿ. ಅದರಲ್ಲಿ ಹಾಸ್ಪಿಟಲ್ ಇದೆ, ಬಾಲ್ತಿಲ ಸರ್ಕಾರಿ ಹಾಸ್ಪಿಟಲ್, ಅದರಲ್ಲಿ ಕೂಡ ಮಾಡಿದ್ದೇವೆ. ಒಟ್ಟಿಗೆ ಸೇರಿಕೊಂಡು ಮಾಡಿದ್ದೇವೆ. ನೀರು ಉಣಿಸುವಂತ ಕೆಲಸ ಮಕ್ಕಳ ಕಡೆಯಿಂದ ಭಾಗವಾಗಿ ನಾವು ಮಕ್ಕಳಿಗೆ ಈ ಕೃಷಿಯನ್ನು ಇನ್ನು ಹೇಗೆ ನಡೆಯುತ್ತದೆ, ಇಷ್ಟರವರೆಗೆ ಹೇಗೆ ನಾವು ಊಟ ಮಾಡಿದ್ದೇವೆ, ಎಲ್ಲಿಂದ ಬರ್ತದೆ ಅದನ್ನು ತಿಳಿಸಿಗೋಸ್ಕರ ನಾವು ಇಲ್ಲಿ ಮಾಡ್ತೀವಿ. ಈ ನಮ್ಮ ಈಗಿನ ಜನರೇಷನ್ಗೆ ಆ ಕೊರೋನಾ ಒಂದು ಮಹಾಮಾರಿ ರೋಗ ಬಂತು, ಆವಾಗ ಯೂತ್ಗಳಿಗೆ, ಯುವಕರಿಗೆ ಎಲ್ಲರಿಗೂ ಗೊತ್ತಾಗಿದೆ ಅನ್ನದ ಬೆಲೆ, ಕೃಷಿ ಅಂತ ಹೇಳಿದ್ರೆ ಎಂತ ಅಂತ. ಎಲ್ಲ ಬೊಂಬೆ ಹೋಟೆಲ್ನವರೆಲ್ಲ ಬಂದು ಇಲ್ಲಿ ಕೃಷಿ ತಗೊಂಡು ಎಲ್ಲ ತೋಟಗಳನ್ನು ಮಾಡ್ತಾ ಇಲ್ಲಿ ಇದ್ದಾರೆ. ಆದ್ರೆ ಈಗ ಇಲ್ಲಿ ನಮಗೆ ಭತ್ತದ ತುಂಬಾ ಕೊರತೆ ಇದೆ. ಖಂಡಿತವಾಗಿ ಎಲ್ಲರೂ ಹಲವಾರು ರೀತಿಯ ಭೂಮಿ ಹಡಿಲು ಬೀಳ್ತಾ ಇರುವಂಥದ್ದು. ಆ ಹಡಿಲು ಭೂಮಿ ಅಂತ ಪ್ರದೇಶವನ್ನು ಆ ಕೃಷಿ ಇಲಾಖೆಗಳಿರ್ಬೋದು, ಅದರೊಟ್ಟಿಗೆ ಕೃಷಿ ಸಂಘ ಇರ್ಬೋದು, ಅದರೊಟ್ಟಿಗೆ ಶಾಲೆಗಳು ವಿದ್ಯಾರ್ಥಿಗಳನ್ನು ಒಳಗೊಂಡು ಮಾಡುವಂಥ ವ್ಯವಸ್ಥೆಯಿಂದ ಖಂಡಿತವಾಗಿ ಅಭಿವೃದ್ಧಿ ಆಗುವಂಥ ಇನ್ನಷ್ಟು ರೀತಿಯಾಗಿರುವಂಥ ಮಾಹಿತಿಗಳನ್ನು ಮಕ್ಕಳೊಂದಿಗೆ ಗಮನಿಸಲಿಕ್ಕಿದ್ದೇವೆ. ಅದರೊಟ್ಟಿಗೆ ಅಲ್ಲಿಯ ಆ ಪ್ರಾಚಾರ್ಯರು ತಿಳಿಸಲಿಕ್ಕಿದ್ದಾರೆ. ನಮಸ್ಕಾರ. ಧನ್ಯವಾದಗಳು. ನನ್ನ ಹೆಸರು ಜಯಶ್ರೀ ಎಸ್ ಅಂತ. ಈ ದಕ್ಷಿಣ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಬಾಳ್ತಿಲ ಮುಖ್ಯೋಪಾಧ್ಯಾಯರು. ನಮ್ಮ ಸಹಶಿಕ್ಷರ ಶ್ರೀಮತಿ ರೇಷ್ಮಾ ಇವರು ಕೂಡ ಇದ್ದಾರೆ ನಮ್ಮೊಂದಿಗೆ. ನಮ್ಮ ಸಹಶಿಕ್ಷರಾದ ಭಾರ್ಗವಿಯರು ಕೂಡ ಇದ್ದಾರೆ. 2024-25ನೇ ಸಾಲಿನ ದಕ್ಷಿಣ ಕನ್ನಡ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಬಾಳ್ತಿಲ, ತಾಲೂಕು ಬಂಟ್ವಾಳ. ನಮ್ಮ ಶಾಲೆಯಲ್ಲಿ ಆಯೋಜಿಸಿದ್ದು ಯಾದವ್ ಬಂಗೇರವರು. ಯಾಕೆ ಅಂದರೆ ಮಕ್ಕಳ ಆಟದೊಂದಿಗೆ ಪಾಠ ಇದು ಆಗಬೇಕು. ಆಮೇಲೆ ಎಲ್ಲ ಶಾಲಾ ವಿದ್ಯಾರ್ಥಿಗಳೇ ರೈತ ದೇಶದ ಬೆನ್ನೆಲುಬು. ಹೇಳಬೇಕಂದ್ರೆ ಇದು ಮಕ್ಕಳಿಗೆ ತುಂಬ ಉತ್ಸಾಹಕರ ಆಗಿದೆ. ಮಕ್ಕಳು ಕೃಷಿಯೊಂದಿಗೆ ಆಟ ಕೂಡ ಆಗ್ತದೆ, ಆ ಬೆಳೆಗಳ ಬಗ್ಗೆ ಮಾಹಿತಿ ಕೂಡ ಆಗ್ತದೆ. ಯಾವ ರೀತಿ ಸಸಿಗಳನ್ನು ನಾವು ತೋಟ ನೆಡಬೇಕು ಅನ್ನೋದು ಕೂಡ ಮಾಹಿತಿ ಸಿಕ್ಕಿದೆ. ಆಮೇಲೆ ಮಕ್ಕಳಿಗೆ ಕೂಡ ಇದು ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದರೆ ಮುಟ್ಟಿ ಸ್ಪರ್ಶ ಮಾಡಿದರೆ ಆ ವಸ್ತುವಿನ ಬಗ್ಗೆ ಆಗಲಿ, ಗಿಡ ಸಸ್ಯದ ಬಗ್ಗೆ ಆಗಲಿ ಯಾವುದೇ ಮಗುವಿಗೆ ಬೇಗ ಅದು ಅರ್ಥ ಆಗ್ತದೆ ಕೂಡ, ಮತ್ತು ನೆನಪು ಕೂಡ ಉಳಿತದೆ, ತುಂಬ ಕೊನೆಯವರೆಗೆ ಉಳಿತದೆ. ಆದಷ್ಟು
ಈ ನಮ್ಮ ಊರಿನ ಎಲ್ಲ ಯಾದವ್ ಬಂಗೇರ ಹಾಗೂ ಸಹೋದರರು ಹಾಗೂ ಊರಿನ ಎಲ್ಲ ವ್ಯಕ್ತಿಗಳು, ನಮ್ಮ ಶಿಕ್ಷಕರಂದು, ಶಾಲಾ ವಿದ್ಯಾರ್ಥಿಗಳು ಇದು ತುಂಬ ಉಪಯುಕ್ತ ಮಾಹಿತಿ ಅಂತ ಹೇಳಿ ನನ್ನ ಒಂದೆರಡು ಮಾತುಗಳನ್ನು ಇಲ್ಲಿ ಮುಕ್ತಾಯಗೊಳಿಸುತ್ತೇನೆ. ಅವಕಾಶಕ್ಕಾಗಿ ವಂದನೆಗಳು. ನಮಸ್ಕಾರ. ನನಗೆ ಇವತ್ತೊಂದು ಹೊಸ ಎಕ್ಸ್ಪೀರಿಯನ್ಸ್. ನನಗೆ ಇದೆಲ್ಲ ಹೊಸ ಹೊಸ ಮಾಹಿತಿಗಳು ಇವತ್ತು ನಾನು ಭಾಳಷ್ಟು ಮಾಹಿತಿಗಳನ್ನು ನಾನು ತಿಳ್ಕೊಂಡೆ. ಮತ್ತು ಮಕ್ಕಳಿಗೂ ಇದು ತುಂಬ ಉಪಯುಕ್ತವಾದ ಮಾಹಿತಿ. ಯಾಕೆಂದರೆ ಪ್ರಾಕ್ಟಿಕಲ್ ಆಗಿ ಮಕ್ಕಳು ಮಾಡ್ತಾ ಇದ್ದಾರೆ ಈಗ. ಅದರಿಂದ ನಮಗೆ ಪಾಠಕ್ಕೂ ಇದು ಕೃಷಿ ಪಾಠ ಆದ ಕಾರಣ ಮಕ್ಕಳು ತುಂಬ ಉಪಯೋಗ ಪಡ್ಕೊಳ್ತಾರೆ ಇದರಿಂದ. ನನಗೂ ಖುಷಿ ಆಯಿತು, ನಿಜವಾಗ್ಲೂ ಖುಷಿ ಆಯಿತು ಇವತ್ತು ಇಲ್ಲಿಗೆ ಬಂದು. ಮತ್ತು ಇದರೊಂದು ಭಾಗವಾಗಿ ಇವತ್ತು ನಾನು ಪಾರ್ಟಿಸಿಪೇಟ್ ಮಾಡಿದ್ದು ನನಗೆ ತುಂಬ ಖುಷಿ ತಂದಿದೆ. ಥ್ಯಾಂಕ್ ಯು. ಇವತ್ತಿನ ಕಾಲದ ಕೃಷಿ ನಮ್ಮ ದೇಶದ ಬೆನ್ನೆಲುಬು. ಹಾಗೆಯೇ ಕೃಷಿ ನಮ್ಮ ಜೀವನದಲ್ಲಿ ಎಷ್ಟು ಮುಖ್ಯವೋ ಅದೇ ರೀತಿಯಾಗಿ ಈಗ ಮಕ್ಕಳಿಗೆ ಕೂಡ ಅಷ್ಟೇ ಮುಖ್ಯವಾಗಿರ್ತದೆ. ಈ ಇತ್ತೀಚಿನ ಕಾಲದಲ್ಲಿ ಕೃಷಿ ನಮ್ಮಿಂದ ದೂರ ಉಳಿತದೆ ಅನ್ನೋ ಉದ್ದೇಶ ಇಟ್ಕೊಂಡು ಅದನ್ನು ಇನ್ನೂ ಕೂಡ ನಾವು ಹತ್ತಿರ ಮಾಡ್ಕೊಳ್ಬೇಕು ಅಥವಾ ಮಕ್ಕಳಿಗೆ ಅದನ್ನು ಪರಿಚಯಿಸಬೇಕಾ ಅನ್ನೋ ಉದ್ದೇಶದಿಂದ ನಮ್ಮ ಶಾಲೆಯಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಇದು ಮಕ್ಕಳಿಗೆ ಅವರ ಮುಂದಿನ ಜೀವನಕ್ಕೂ ಕೂಡ ಒಳ್ಳೆಯದು. ಹಾಗೆ ಅವರು ಕೃಷಿಯ ಬಗ್ಗೆ ತುಂಬ ತಿಳ್ಕೊಳ್ತಾರೆ. ಹಾಗೆ ಅವರ ಆರೋಗ್ಯ ಕೂಡ ಒಳ್ಳೆಯದು. ಈಗ ಮಣ್ಣಿಗೆ ಇಳಿದ್ರಿಂದ ಅವರ ಎಲ್ಲ ರೀತಿಯ ರೋಗಗಳು ದೂರ ಆಗ್ತದೆ. ಕೆಲವು ನಾವು ಸಿಟಿಯಲ್ಲೆಲ್ಲ ಇದಕ್ಕೋಸ್ಕರ ಬೇರೆ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ತಾರೆ. ಆದರೆ ಇದರಿಂದ ಏನು ನಮ್ಮ ಮಕ್ಕಳಿಗೆ ಇಲ್ಲಿ ಸದುಪಯೋಗ ಪಡ್ಕೊಂಡು ಒಳ್ಳೆ ರೀತಿಯಾಗಿ ಅವರು ಅದನ್ನು ಉಪಯೋಗಿಸ್ಕೊಳ್ತಾರೆ, ಅದನ್ನು ತಮ್ಮ ಮುಂದಿನ ಜೀವನಕ್ಕೂ ಕೂಡ ಅಳವಡಿಸ್ಕೊಳ್ತಾರೆ ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಇದು ನಮಗೆಲ್ಲರಿಗೂ ಖುಷಿಯನ್ನು ತಂದುಕೊಟ್ಟಿದೆ. ನನ್ನ ಹೆಸರು ಹರ್ಷಿತಾ, ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ಸಾಕಿರಾ, ನಾನು 8ನೇ ತರಗತಿಯಲ್ಲಿ ಕಲಿಯುತ್ತಿದ್ದೇನೆ. ನಾವು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕಲಿಯುತ್ತಿದ್ದೇವೆ. ನಮಗೆ ಕೃಷಿಯ ಬಗ್ಗೆ ತುಂಬ ವಿಷಯಗಳು ತಿಳಿಯಿತು. ಭತ್ತ ಹೇಗೆ ಬೆಳೆಯುವುದೆಂದು ಕೂಡ ತಿಳಿಯಿತು, ಹಾಗೂ ಅನ್ನದ ಮಹತ್ವ ಕೂಡ ತಿಳಿದುಕೊಂಡೆವು. ನಾವು ಇನ್ನು ಒಂದು ಹಗಲು ಅನ್ನ ಕೂಡ ಬಿಸಾಕುವುದಿಲ್ಲ, ನೀವು ಕೂಡ ಬಿಸಾಕಬಾರದು ಎಂದು ಹೇಳಿಕೊಳ್ಳುತ್ತೇವೆ. ರೈತರು ಇಷ್ಟು ಕಷ್ಟಪಡ್ತಾರೆ ಅಂತ ಇವತ್ತು ಗೊತ್ತಾಯ್ತು ನಮಗೆ. ಇಷ್ಟು ದಿನ ಶಾಲೆಯಲ್ಲಿ ಅನ್ನವನ್ನೆಲ್ಲ ಬಿಸಾಡ್ತಿದ್ವಿ, ಇನ್ನು ಮುಂದೆ ಅನ್ನ ಬಿಸಾಡಲ್ಲ ಅಂತ ಹೇಳ್ತೀವಿ. ಹಾಗೂ ಎಲ್ಲ ರೈತರಿಗೆ ಹ್ಯಾಟ್ಸ್ ಆಫ್. ನಮಸ್ಕಾರ, ನನ್ನ ಹೆಸರು ಅಭಿಷೇಕ್. ನಾನು 8ನೇ ತರಗತಿಯಲ್ಲಿ ಕಲಿಯುತ್ತಿದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲಾ ಹಿರಿಯ ಪ್ರಾಥಮಿಕ ಶಾಲೆ ಬಾಳ್ತಿಲ. ಈ ಒಂದು ಆಟಿದ ದಿನ ಕೆಸರಡೊಂದಿನ ಅಂದರೆ ಕೆಸರಲ್ಲಿ ಬಂದು ಅಂದರೆ ರೈತರು ಎಷ್ಟು ಕಷ್ಟಪಡ್ತಾರೆ ಅಂದರೆ ನಾನು ಇವತ್ತು ಮಾಹಿತಿಯನ್ನು ತಿಳ್ಕೊಂಡಿದ್ದೇನೆ. ಅನ್ನವನ್ನು ಕೆಲವರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ತುಂಬ ಜನರು ವೇಸ್ಟ್ ಮಾಡ್ತಾರೆ. ಅದನ್ನು ವೇಸ್ಟ್ ಮಾಡದೆ ಈ ರೈತರು ಎಷ್ಟು ಕಷ್ಟಪಡ್ತಾರಲ್ಲ, ಆ ದುಡಿಮೆ ಬಗ್ಗೆ ಸ್ವಲ್ಪ ಅವರು ಕೂಡ ತಿಳ್ಕೊಳ್ಬೇಕು. ಏಕೆಂದರೆ ಈ ರೈತರು ಇಲ್ಲದಿದ್ದರೆ ನಮಗೆ ಅನ್ನ ಇರ್ತಿರಲಿಲ್ಲ. ಈ ರೈತರು ನಮಗೆ ಬೆಳೆಯುತ್ತಿರೋ ಭತ್ತದಿಂದ ನಮಗೆ ಅನ್ನ ಈಗ ಸಿಗ್ತಾ ಇದೆ. ಅದನ್ನು ಕೂಡ ಎಲ್ಲರೂ ತಿಳ್ಕೊಳ್ಬೇಕು ಅನ್ನೊಂದು ನಾನು ಹೇಳ್ತೀನಿ ಎಲ್ಲರಿಗೆ. ನನಗೆ ಈ ಒಂದು ಖಂಡದಲ್ಲಿ ನಮ್ಮ ಶಾಲೆಯ ಶಿಕ್ಷಕರು ಸಂತೋಷ್ ಸರ್ ಇವರು ಕೂಡ ನನಗೆ ತುಂಬ ಮಾಹಿತಿಯನ್ನು ಹೇಳಿಕೊಟ್ಟರು. ಮತ್ತು ನಾನು ಈಗ ನನಗೆ ಕೃಷಿಯ ಬಗ್ಗೆ ಏನು ಮಾಹಿತಿ ಗೊತ್ತಿರಲಿಲ್ಲ. ನನಗೆ ಹೇಳಿಕೊಟ್ಟ ನಂತರ ಈಗ ನಾನು ಈ ಕೃಷಿಯ ಬಗ್ಗೆ ಈಗ ಮಾಡೋದು ನಿಲ್ಲಿಸುವುದಿಲ್ಲ. ಈಗ ಎಲ್ಲಿ ಕೂಡ ಕೃಷಿ ಮಾಡುತ್ತೇನೆ. ಎಷ್ಟು ಹೇಳಿ ನಾನು ಮಾತನಾಡುತ್ತೇನೆ. ಧನ್ಯವಾದಗಳು. ನನ್ನ ಹೆಸರು ವಿನ್ಸೆಂಟ್ ಲಸರದ್ ಅಂತ. ನಾನು ಬಂಟ್ವಾಳ ತಾಲೂಕಿನ ಬಾಳ್ತಿಲ ಗ್ರಾಮದ ಕೋರಿಯ ನಿವಾಸಿ. ಇವತ್ತು ಒಂದು ನಮ್ಮ ಕೋರಿಯ ಎಂಬಲ್ಲಿ ಗದ್ದೆಯಲ್ಲಿ ಮಕ್ಕಳಿಗೆ ನಾಟಿ ಮಾಡುವಂತಹ ಭತ್ತದ ಕೃಷಿಯ ಬಗ್ಗೆ ಒಂದು ಮಹತ್ವ ತಿಳಿಸುವಂತಹ ಒಂದು ಕಾರ್ಯಕ್ರಮ ನಡೀತಾ ಉಂಟು. ನಾಟಿ ಪ್ರಾತ್ಯಕ್ಷಿಕೆ ಅವರಿಗೆ ಮಾಹಿತಿ ನೀಡಲು ಕೃಷಿ ಇಲಾಖೆಯ ನಂದನ್ ಶೆಣೈ ಸರ್ ಹಾಗೂ ವಿಶೇಷವಾಗಿ ದಾಕಾಜಿಪ ನೀರಬದೆ ಬಾಳ್ತಿಲ ಶಾಲೆಯ ಮಕ್ಕಳು ಇಲ್ಲಿ ಇವತ್ತೊಂದು ಈ ಒಂದು ಕಾರ್ಯಕ್ರಮದಲ್ಲಿ ಅವರ ಶಿಕ್ಷಕ ವೃಂದದ ಸಮೇತ ಹಾಗೂ ಊರರ ಎಲ್ಲ ಸಹಕಾರದಿಂದ ಕೋರಿಯ ಯಾದವ ಪೂಜಾರಿಯವರ ಒಂದು ಗದ್ದೆಯಲ್ಲಿ ಈ ಕೆಲಸ ಒಂದು ನಡೀತಾ ಉಂಟು. ತುಂಬ ಒಳ್ಳೆಯ ಒಂದು ಕಾರ್ಯಕ್ರಮ. ಯಾಕೆಂದರೆ ನಮ್ಮ ಒಂದು ದೇಶ ಈಗ ಪ್ರಗತಿ ಆಗ್ತಾ ಉಂಟು, ಎಲ್ಲ ಇಂಡಸ್ಟ್ರಿಗಳು ಬೆಳೀತಾ ಇದ್ದಾವೆ. ಆದರೂ ಎಲ್ಲ ಮನುಷ್ಯರಿಗೂ ತಿನ್ನಲಿಕ್ಕೆ ಬೇಕು ಆಹಾರ. ಅದರಲ್ಲೂ ನಮಗೆ ಬೇಕು ನಮ್ಮ ಈ ಒಂದು ಅನ್ನ ಅಂದರೆ ಅಕ್ಕಿ.
ಅಕ್ಕಿ ಅಂದರೆ ಭತ್ತ ಅಂದರೆ ಅದರ ಒಂದು ನಾಟಿ ಮಾಡುವುದು ಹೇಗೆ, ಅದು ಎಲ್ಲಿಂದ ಉತ್ಪತ್ತಿ ಆಗುವುದಂತ ಈಗಿನ ಒಂದು ಮಕ್ಕಳ ಚಿಕ್ಕ ಪೀಳಿಗೆಗೆ ಗೊತ್ತೇ ಇಲ್ಲ. ಯಾಕೆಂದರೆ ಇದು ಒಂದು ಯಾವುದೋ ಫ್ಯಾಕ್ಟ್ರಿಯಲ್ಲಿ ಆಗ್ತದೆ, ರೆಡಿ ಆಗ್ತದೆ, ಹಾಗೆ ಬರ್ತದೆ ಹಿಂಗೆ ಬರ್ತದೆ ಅಂತ. ನಾನೊಬ್ಬ ಕೃಷಿಕ, ಯಾಕೆಂದ್ರೆ ನಾನೊಬ್ಬ ರೈತನ ಮಗ, ನಾನು ಕೂಡ ಈ ಗದ್ದೆ ಕೃಷಿಯಲ್ಲಿ ತೊಡಗಿಸಿಕೊಂಡವ. ನಾನು ಚಿಕ್ಕ ಬಾಲ್ಯದಿಂದಲೇ ಈ ಗದ್ದೆ ಕೃಷಿಯಲ್ಲಿ ಭತ್ತದ ನಾಟಿ ಕೃಷಿಯಲ್ಲಿ ತುಂಬ ಒಂದು ಅಂದರೆ ತುಂಬ ನನಗೆ ಇದರ ಒಂದು ಇದಿತ್ತು. ನಾನು ಚಿಕ್ಕಂದಿನಲ್ಲಿ ಶಾಲೆಗೆ ಹೋಗಬೇಕಾದ್ರೆ ನಾನು ಗದ್ದೆಯಲ್ಲಿ ಕೋಣಗಳನ್ನು ಉಳುಮೆಗೆ ಕಟ್ಟಿ ಉಳುಮೆ ಮಾಡಿ, ಅಂದರೆ ನಮ್ಮ ಈ ಒಂದು ಲೋಕಲ್ ಭಾಷೆಯಲ್ಲಿ ಏನು ಹೇಳ್ತಾರೆ ಅಂದರೆ 1-2 ಕಳಸೆ ಗದ್ದೆ ಅಂದರೆ ಸುಮಾರು 40 ಸೆನ್ಸ್ ಜಾಗವನ್ನು ಕೋಣಗಳಲ್ಲಿ ಉಳುಮೆ ಮಾಡಿ ನಾನು ಹೈಸ್ಕೂಲಿಗೆ ಹೋಗ್ತಾ ಇದ್ದೆ. ಆಮೇಲೆ ಕಾಲೇಜ್ ತನಕ ಅದನ್ನೇ ಮಾಡಿ ನಾನು ಕಂಟಿನ್ಯೂ ಮಾಡಿ ಒಂದು ಗದ್ದೆಯ ಪ್ರಾಮುಖ್ಯತೆ, ಭತ್ತದ ಪ್ರಾಮುಖ್ಯತೆ ನಮಗೆ ಗೊತ್ತಿತ್ತು. ಅಂದರೆ ಅದು ಒಂದು ನಮ್ಮ ಆಗಿನ ಕಾಲದಲ್ಲಿ ತುಂಬ ಒಳ್ಳೆಯದಾಗಿ ಒಂದು ಸಹೋದರತೆ ಈ ಊರಲ್ಲಿ ಇತ್ತು ಈ ಭತ್ತದ ನಾಟಿಯಿಂದ. ಇವತ್ತು ಎಲ್ಲ ಈ ನಾಟಿಗೆ ಜನ ಸಿಗದೆ ಈ ಭತ್ತದ ನಾಟಿಯಿಂದ ಎಲ್ಲ ರೈತರು ಪಲಾಯನ ಮಾಡಿದ್ದಾರೆ. ಇಲ್ಲೆಲ್ಲ ಅಡಿಕೆ ಬೆಳೀತಾ ಇದ್ದಾರೆ. ಆದರೂ ನಮ್ಮ ಒಂದು ಊರಲ್ಲಿ ಇವಾಗ ಭತ್ತದ ನಾಟಿ ಇದೆ, ಸ್ವಲ್ಪ ಆದ್ರೂ ಇದೆ. ಇದರ ಒಂದು ಮನದಟ್ಟು ಮಾಡಲು ಈ ಕೋರಿಯಾದಲ್ಲಿ ಮಕ್ಕಳಿಗೆ ದಕ್ಕಾಜಿಪ ಹಿರಿಯ ಪ್ರಾಥಮಿಕ ಶಾಲೆ ನೀರಬಾದೆ ಬಾಳ್ತಿಲ ಇವರ ಒಂದು ಸಹಯೋಗದಿಂದ ತುಂಬ ಚೆನ್ನಾಗಿ ಈ ಕಾರ್ಯಕ್ರಮ ನಡೀತಾ ಉಂಟು. ಈ ಒಂದು ಭತ್ತ ಅಂದರೆ ಮುಂದಿನ ಪೀಳಿಗೆಗೆ ನಾವು ಅದನ್ನು ಒಂದು ಹೇಗೆ ಆಗ್ತದೆ, ಈ ಗದ್ದೆಯಲ್ಲಿ ಪೈರು ಹೇಗೆ ಬೆಳೀತದೆ ಅಂತ ಒಂದು ಈ ಚಿಕ್ಕ ಮಕ್ಕಳಿಗೆ ನಾವು ಇವತ್ತು ಒಂದು ಸ್ವಲ್ಪ ಈ ಒಂದು ಪ್ರಾತ್ಯಕ್ಷಿಕತೆ ಮೂಲಕ ಅದರ ವಿಷಯ ತಿಳಿಸಿದರೆ ಅವರು ಕೂಡ ಮುಂದಿನ ಪೀಳಿಗೆಗೆ ನಾವು ಒಂದು ದಿವಸ ಈ ಥರ ಮಾಡಿದ್ದೆವು, ನಾವು ಕೂಡ ಗದ್ದೆಯಲ್ಲಿ ಒಂದು ದಿವಸ ಕಳೆದು ನೇಜಿ ಎಲ್ಲ ನಾಟಿ ಮಾಡಿದೆವು, ಅದರಲ್ಲೇ ಪೈರು ಬೆಳೆದಿತ್ತಂತ ಅವರ ಪೀಳಿಗೆ ಅವರು ಹೇಳಲಿಕ್ಕೆ ಒಂದು ಅನುಕೂಲ ಆಗುತ್ತೆ. ಆದ ಕಾರಣ ಈ ನಮ್ಮ ಕುಡ್ಲ ಚಾನಲ್ನವರು ಇಂಥ ಒಂದು ಪ್ರಾತ್ಯಕ್ಷಿಕ ಮಾಡಿದ್ದಾರೆ. ಯಾಕಂದರೆ ರೈತರಾಗಿ ನಮ್ಮ ದೇಶದ ಬೆನ್ನೆಲುಬಾಗಿ ನಾವು ಈ ರೈತ ಜೀವನವನ್ನು ಮುಂದುವರಿಸಿಕೊಂಡು ಹೋಗಬೇಕು. ಮುಂದಿನ ಪೀಳಿಗೆ ಕೂಡ ಒಂದು ರೈತರ ಒಂದು ಕೃಷಿ ಸಮಸ್ಯೆ ಏನಿದೆ, ಕೃಷಿ ಚಟುವಟಿಕೆ ಏನಿದೆ ಅದರ ಬಗ್ಗೆ ಅವರಿಗೆ ತಿಳಿ ಹೇಳಿ ಇದನ್ನು ಒಂದು ಮುಂದುವರಿಸಲಿಕ್ಕೆ ಸರ್ಕಾರ ಏನು ಪ್ರೋತ್ಸಾಹ ಕೊಡ್ತದ ಅದರ ಒಟ್ಟಿಗೆ ಇಲಾಖೆಗಳು ಸೇರಿ ಇಂಥ ಒಂದು ಶಾಲೆಯಲ್ಲಿ ಊರಲ್ಲಿ ಈ ನಮ್ಮ ಮಾಧ್ಯಮದವರು ಇಂಥ ಒಂದು ಕೆಲಸ ಮಾಡಿದರೆ ಮುಂದಿನ ಪೀಳಿಗೆ ತುಂಬ ಅನುಕೂಲ ಆಗುತ್ತೆ, ಒಳ್ಳೆಯದಾಗುತ್ತೆ ಅಂತ ಹೇಳುತ್ತಾ ಈ ಕೋರಿಯಾ ಯಾದವ್ ಪೂಜಾರಿ ದಕ್ಕಾಜಿಪ ಹಿರಿಯ ಪ್ರಾಥಮಿಕ ಶಾಲೆ ಮಕ್ಕಳಿಗೂ ಶಿಕ್ಷಕ ವೃಂದದವರಿಗೂ ಎಲ್ಲರಿಗೂ ಶುಭ ಹೇಳುತ್ತಾ ನನ್ನ ಒಂದು ಅನಿಸಿಕೆಯನ್ನು ಮುಂದಿನ ಪೀಳಿಗೆಗೆ ಎಲ್ಲರೂ ಈ ಮಾಧ್ಯಮ ಮುಖಾಂತರ ತಿಳಿಸುತ್ತಾ ಜಯವಾಗಲಿ ರೈತ ವೃಂದಕ್ಕೆ, ನಮ್ಮ ನಾಡು ಸಮೃದ್ಧವಾಗಲಿ. ಇನ್ನು ಎಂಗ್ಲ ಕಡೆ ಸೇರು ಪಾವು ಬಂಡ ಅಂಜನೆ ಒಂದು ಪಾವು ಬಂಡ ಒಂಜಿ ಪಾವು ಒಂದು ಅನ್ಪೇರು ತುಂಬ ದಕ್ಲೆ ನಂಗೆ ಅಂದಿಟ್ಟು ಆ ಪಾವುಗು ಈ ಸೇರಿಗೆ ಪಾಂಡ ಈ ಪಾವುಡು 4 ಪಾಂಡ ಒಂಜಿ ಸೇರು ಈ ಒಂಜಿ ಸೇರಿನ 14 ಸರ್ತಿ ಪಾಂಡ ಒಂಜಿ ಕಲಸೆ ಅಂಚೆ 42 ಸರ್ತಿ ಪಾಂಡ ಒಂಜಿ ಮುಡಿ ಅಂಚೆ ಇಂದು ಸೇರು ಇಂದು ಒಂಜಿ ಕಲಸೆ ಅಂಚೆ ಎಕಡೆ ನೀನು ಬಂತ ಆಣ ಎಕಡೆ ತೊಯ್ಪಾಯ್ಜೆ ಇತ್ತ ನೀನು ತೊಯ್ಪವನಿಲ್ಲ ಅಂಚೆ ಅದು ಇಪ್ಪನ ದುಂಬು ಈ ಕೃಷಿಕೇರಿ ಮಂತೊಂದು ಇತ್ತಿನ ಇಂದು ಅಳತೆ ಇತ್ತ KG ಒತ್ತನು ದುಂಬು ಈ ಅಳತೆ ಇತ್ತಿನ ಒಂಜಿ ಎಂಕ್ಲೆಗೆ ದುಂಬು ಒಂದು ಅಣಗ ಕೊಯ್ಲತ್ತಾಗ ಎಂಚ ಬಂಡ ಒಂಜಿ 10 ಕಲಸೆ ಉಲಾಯಿ ಮಾಡಿತ್ತನ ಒಂಜಿ ಕಲಸೆ ಪಿದಾಯಿ 11 ಪಿದಾಯಿ ಐಕ ಅಪ್ಪ ಕೊಯ್ಲತ್ತ ಅಂದು ಕೂಲಿ ಬಂದ್ಬಿಡಿ ಆ ಕೂಲಿ ಅಪ್ಪ ದಿನ ಮಜೀರಿ ಹತ್ತು ದಿನ ಕೂಲಿ ಹತ್ತು ಒಂಜಿ ನಮ್ಮ ಕಟಾವು ಮಂತನಿಕ್ಕೆ ಕೈ ಹಾಕಿದ ನಮ್ಮ ಪೂರ ಮಂತನಿಕ್ಕೆ ಐನು 10 ಉಲಾಯಿ ರಾಸಿಗೆ ಒಂಜಿ ಪಿದಾಯಿ 11 ಪಿದಾಯಿ ಅವು ಮಜೀರು ಐನು ಎಂಕ್ಲು ಇಂಗಡ ಮಂತು ಪಾಲು ಮಂತು ಮಜೀರು ಮಂತ ಇತ್ತ ಅವು ಪೋದು ದಿನ ಕೂಲಿ ಆಂಡು ದಿನ ಕೂಲಿ ಅದು ಇತ್ತೆ ಅರಿತ ಪೂರ ಎರೆಗಳ ಬಡ್ಚಿ ಇತ್ತೆ ಎಂಚಿ ಇಪ್ಪಣ ಕಾಸು ಬಡೈನಿ ಇತ್ತ ದುಂಬು ಬಾರ್ ಇತ್ತು ಇತ್ತು ಬಾರ್ಲಜ್ಜಿ ಓಲಜ್ಜಿ ಇತ್ತು ನೇಜಿಗೆ ಅರಿ ಇತ್ತು ನಮ್ಮ ಕೈ ಕೊಯ್ನಕ್ಕೆ ಬಾರ್ಗೆ ಒಣೊಂದಿತ್ತು ಕೊಯ್ಲತ್ತ ಅಂದು ಐಕೆ ಒಣೊಂದಿತ್ತು ಕೊಯ್ಲತ್ತ ಅನ್ನೋದು ಇತ್ತೆ ಕೊಯ್ಲತ್ತ ಪೂರ ಪೋತನು ಇತ್ತೆ ದಿನ ಮಜೀರು ಆತನು ಅಂಚೆ ದಿನ ಮಜೀರು ಆದ ಇತ್ತೆ ಕಾಸು ಆತನು ಅರಿ ಇತ್ತೆ ಎರೆಗಳು ಬಡ್ಚಿ ನಾನು ಕೂಲಿ ಬೆಳೆದಾಗ ಅರಿ ಬಡ್ಚಿ ಅಂಚೆ ಇಪ್ಪನಾಗ ಇತ್ತೆ ಕೃಷಿಕರಿಗೆ ಮಸ್ತ್ ಕಷ್ಟ ಮಸ್ತ್ ಕಷ್ಟ ಉಂಡು ಈ ಅರಿ ಕೊರದು 1 ಕ್ವಿಂಟಲ್ ಅರಿ ಒಂದು ಬಾರು ಮಾರಣದಿಂದ 2 ಜನಕ್ಕೆ ಮಜೀರು ಮಾಡ್ಬಿಡಿ ಭಾರಿ ಕಷ್ಟ ಅಂಚೆ ಇಪ್ಪನಾಗ ಅರಿತ ಐತೆ ಪೇಂಟೆ ತಗ್ಲಿಗೆ ಬಂದಾಗ ಅರಿತ ರೇಟ್ ಬಂಡ ಭಾರಿ ಮಲ್ಲ ಕೃಷಿಕರಿಗೆ ಬಂಡ ಅವು ಅರಿತ ರೇಟ್ ಭಾರಿ ಕಡಿಮೆ ದಾಳ ಬಂಡ ಐತೆ ಕಾಲಾಂಶಲ ಬಂದು ಇದು ಬುಳೆ ಮಂತ್ರಿತ ಕಾಲಾಂಶಲ ತಿಕ್ಕಂದು ಅಂಚೆ ಇಪ್ಪನಾಗ ನೇಕ್ ಹೆಚ್ಚಿನ ಪ್ರೋತ್ಸಾಹ ಸರ್ಕಾರದ ಕೊರಡು ಬಂಡದು ಎಂಕ್ಲ ಕೃಷಿಕೇರಿನ ಮನವಿ. ರೈತ ಮಿತ್ರರೇ, ಹಸಿವಾದಾಗ ನಾವು ಉಣ್ಣುವಂಥದ್ದು ಅನ್ನ, ಆ ಅನ್ನ ಆಗುವಂಥದ್ದು ಅಕ್ಕಿಯಿಂದ, ಆ ಅಕ್ಕಿ ಆಗುವಂಥದ್ದು
ಭತ್ತದಿಂದ ಆ ಭತ್ತ ಆಗುವಂಥದ್ದು ಆ ಒಂದು ಹೊಲದಲ್ಲಿ ಗದ್ದೆಯಲ್ಲಿ ಅಂತ ಹೇಳುವಂತಹ ಸಂಪೂರ್ಣವಾಗಿರುವಂಥ ಪಿಂಟು ಮಾಹಿತಿಯನ್ನು ವಿದ್ಯಾರ್ಥಿಗಳಿಗೆ ಹಿರಿಯರು ತಿಳಿಸುವ ಮೂಲಕವಾಗಿ ಆ ವಿದ್ಯಾರ್ಥಿಗಳು ಆ ಒಂದು ಗದ್ದೆಯಲ್ಲಿ ಹೊಲದಲ್ಲಿ ಬಹಳ ಲವಲವಿಕೆಯಿಂದ ಮಾಡಿದಂತಹ ಕೆಲಸ ಇರ್ಬೋದು, ಎಲ್ಲವೂ ಅತ್ಯುನ್ನತವಾಗಿರುವಂಥದ್ದು. ಪ್ರತಿಯೊಂದು ವಿದ್ಯಾರ್ಥಿಗಳು ಹೀಗೆ ಮಾಡಿದಾಗ ಭವಿಷ್ಯದಲ್ಲಿ ಖಂಡಿತವಾಗಿ ನಮ್ಮ ಭತ್ತದ ಕೃಷಿ ನಾಶ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿಕೆ ದೃಢವಾಗಿ ಹೇಳಲಿಕ್ಕೆ ಸಾಧ್ಯ ಆಗುವಂತಹ ವಿನೂತನವಾಗಿರುವಂತಹ ಸಂಚಿಕೆಯನ್ನು ಇವತ್ತು ಗಮನಿಸ್ತಾ ಬಂದ್ರಿ. ಮುಂದಿನ ವಾರ ಮಕ್ಕಳೊಂದಿಗೆ ಹಿರಿಯರು ಅಧಿಕಾರಿಗಳು ಎಲ್ಲರೂ ಸೇರಿಕೊಂಡು ಲೈವ್ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ನಿಮಗೆ ಕಾಣಿಸ್ಲಿಕ್ಕಿದ್ದಾರೆ. ಆ ಕಾರ್ಯಕ್ರಮದಲ್ಲಿ ತಾವು ಕೂಡ ಕರೆ ಮಾಡುವ ಮೂಲಕವಾಗಿ ನಿಮ್ಮ ಖುಷಿಯನ್ನು, ನಿಮ್ಮ ಈ ಒಂದು ವಿನೂತನವಾಗಿರುವಂತಹ ಶಾಲಾ ಕಾಲೇಜುಗಳು ಮಾಡುವಂತಹ ವಿನೂತನ ಕೃಷಿಯ ಶೈಲಿಗಳ ಬಗ್ಗೆ ತಾವು ಕೂಡ ನಿಮ್ಮ ಮನದಾಳದ ಮಾತುಗಳನ್ನು ಅರ್ಪಿಸಬಹುದು, ತಿಳಿಸಬಹುದು ಹೇಳ್ತಾ ಇವತ್ತಿನ ಕೃಷಿ ಖುಷಿ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ವೀಕ್ಷಿಸಿ ನಮ್ಮ ಕುಡ್ಲ 24x7. ಇದು ವಿಶ್ವಾಸದ ಪ್ರತಿಬಿಂಬ.